ಅಡಿಗೋಗಲ್ಲ ನೀವು ಒಂದೆಡೆ ಗೊತ್ತಿಲ್ಲ ಮಾರ್ರೆ ಬೇರೆ ಅದಕ್ಕೋಸ್ಕರ ಈ ಕುಂದಾಪುರ ಭಾಗದಲ್ಲಿ ಅಥವಾ ಈ ನೆಲದಲ್ಲಿ ಒಂದು ಹೆಜ್ಜೆ ಗೊತ್ತುಗಳನ್ನು ಮೂಡಿದ ವಿಚಾರಗಳನ್ನು ಆಗಿಂದಾಗೆ ಪತ್ರಿಕೆಗಳಲ್ಲಿ ಮುನ್ನೆಲೆಗೆ ತರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಮಾಣಿಗೋಪಾಲರ ವಿಚಾರವನ್ನು ನಾವು ವಿಸ್ತೃತವಾಗಿ ಬರೆದಾಗ ಸಾಹಿತ್ಯ ಪರಿಷತ್ತಿನ ಅನೇಕ ನಮ್ಮ ಸ್ನೇಹಿತರೆಲ್ಲ ಒಂದು ಚರ್ಚೆ ಮಾಡಿ ಪ್ರಾರಂಭ ಮಾಡಿದೆ. ಮಾಣಿಗೋಪಾಲರಂತಹ ಒಂದು ವ್ಯಕ್ತಿತ್ವ ಸಾಹಿತ್ಯ ಪರಿಷತ್ ಅಲ್ಲದೆ ಇದ್ರೂ ಸಹ ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ಹೆಜ್ಜೆಗಳನ್ನು ಮೂಡಿಸಿದವರು, ಬಡವರ ಧನಿಯಾದವರು, ಸಾಮಾಜಿಕ ಚಿಂತೆಯನ್ನು ಇಟ್ಕೊಂಡು ಬಂದವರು. ಈ ಕುಂದಾಪುರದ ಇತಿಹಾಸವನ್ನು, ರಾಜಕೀಯ ಇತಿಹಾಸವನ್ನು ನೋಡಿದಾಗ ಒಂದು ಆದರ್ಶಗಳನ್ನ, ನೀತಿಯನ್ನ, ಸಿದ್ಧಾಂತಗಳನ್ನ ಇಟ್ಟುಕೊಂಡಂತ ಕೊನೆಯ ಕೊಂಡಿ ಅಂತ ಹೇಳ್ಬೋದೇನು. ಎಲ್ಲಾ ಹಿರಿಯರೊಟ್ಟಿಗೆ ಒಂದು ಕೊಂಡಿಯನ್ನು ನಡೆಸಿಕೊಂಡಂತ, ಎಲ್ಲಾ ಸಮುದಾಯಗಳಿಗೆ ಸಂಪರ್ಕ ಇಟ್ಟುಕೊಂಡಂತ ಮಾಣಿಗೋಪಾಲರಂತವರು ಯಾಕೆ ನಾವು ಸಾಮಾಜಿಕವಾಗಿ ಅವರ ಬದುಕನ್ನ ದಾಖಲೆಗೆ ಒಳಪಡಿಸಬಾರದು, ಅವರು ನಡೆದಂತ ದಾರಿಯನ್ನು ದಾಖಲೆಗೆ ಯಾಕೆ ಒಳಪಡಿಸಬಾರದು ಅನ್ನೋ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಪರಿಷತ್ ಆಲೋಚನೆ ಮಾಡಿದಾಗ ಒಂದು ಪುಸ್ತಕವನ್ನು ತರುವ ನಿರ್ಧಾರವನ್ನು ಮಾಡಿದ್ವಿ. ಅವರ ಬಗೆಗಿನ ಚಿಂತನೆಗಳು ನಮಗೆ ಮಾಣಿಗೋಪಾಲ್ ಅಂದ್ರೆ ಒಂದು ರಾಜಕೀಯ ನೇತಾರ, ಅವರು ದೇವರಾಜ ಚಳವಳಿ ಅಷ್ಟೇ ಮಾತ್ರ ಗೊತ್ತಿತ್ತು. ಆದರೆ ಅವರ ಕಥನವನ್ನ ನಮ್ಮ ಕೇಶವ ಸಸಿಯಿಂದವರು ದಾಖಲೆ ಮಾಡಿಕೊಟ್ಟಾಗ ನಮಗೆ ರೋಮಾಂಚನವಾಗುವಂತಹ ಒಂದು ಚಲನಚಿತ್ರಕ್ಕೆ ಬೇಕಾಗುವಂತಹ ಗಟ್ಟಿಯಾದ ಒಂದು ಶಕ್ತಿಯ ಕಥೆಯಲ್ಲಿತ್ತು. ಆ ದೃಷ್ಟಿಯಿಂದ ಅವರ ಒಂದು ಕಥೆಯನ್ನ, ಅವರ ಬದುಕಿನ ಯಾನವನ್ನ, ಪಯಣವನ್ನ ನಮ್ಮದು ದಾಖಲೆಯನ್ನು ಮಾಡಿದಾಗ ಇದಕ್ಕೆ ಏನು ಹೆಸರಿಡಬೇಕು ಅಂತ ಚಿಂತನೆ ಮಾಡಿದಾಗ ಒಬ್ಬರು ಕೇಶವ ಸಸಿ ಕೇಳಿದ್ರು, ಮಾಣಿಗೋಪಾಲರಿಗೆ ಯಾರೇ ಫೋನ್ ಮಾಡಿದ್ರು ನಾನು ಮಾಣಿಗೋಪಾಲ ಅಂತ ಹೇಳೋದು. ಹಾಗಾಗಿ ಈ ಕಥೆಯ ಶೀರ್ಷಿಕೆ, ಈ ಪುಸ್ತಕದ ಶೀರ್ಷಿಕೆಯನ್ನ ನಾವು ಮಾಣಿಗೋಪಾಲ ಅಂತ ಇಟ್ಟಿದ್ದೇವೆ. ಅದರಲ್ಲಿ ಜಯಪ್ರಕಾಶ್ ಹೆಗಡೆಯವರು, ಎಜಿ ಕೊಡಿಗೆಯವರು, ಗೋಪಾಲ್ ಪೂಜಾರು, ನಮ್ಮ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇವರ ಯಾನದ ಜೊತೆಯಲ್ಲಿ ಸ್ಪಂದಿಸಿದವರು, ಭಾವನಾತ್ಮಕವಾಗಿ ಬೆರೆತವರು. ಅವರ ಈ ಒಂದು ಮಾಣಿಗೋಪಾಲ ಪುಸ್ತಕವನ್ನ ಸಾಹಿತ್ಯ ಪರಿಷತ್ತಿನ ಒಂದು ಸಣ್ಣ ಸಹಕಾರದೊಂದಿಗೆ ನಿಮ್ಮ ಮಟ್ಟಿಗೆ ಅರ್ಪಿಸ್ತಾ ಇದ್ದೇವೆ, ಸ್ವೀಕಾರ ಮಾಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿನಂತಿ ಏನಂದ್ರೆ, ಮಾಣಿಗೋಪಾಲರ ಅಮ್ಮ ಇದ್ದಾರೆ, ಅವರ ಶ್ರೀಮತಿಯವರು. ಅಮ್ಮನ ಹತ್ರ ಮಾತಾಡುವಾಗ ಹೇಳಿದ್ರು, ಅವರಿಗೆ ಹೆಚ್ಚು ಭೂಕಂಪ ಆಗ್ತಾ ಇದೆಯೋ ಅಂತ ಕೇಳಿದ್ರು. ಹಾಗಾಗಿ ನಾವೆಲ್ಲ ಭಾಷಣಕಾರರಿಗೆ ಸಮಯವನ್ನು ನಿಗದಿ ಮಾಡಿದ್ದೇವೆ. ಚುಟುಕಾಗಿ ಚೊಕ್ಕವಾಗಿ ಈ ಕಾರ್ಯಕ್ರಮ ಆಗ್ತದೆ, ನೀವೇನು ಹೆದರಬೇಡಿ ಅಂತೇಳಿ ನಾವು ಧೈರ್ಯವನ್ನು ತುಂಬಿ ಅವರು ಕರ್ಕೊಂಡು ಬಂದಿದ್ದೇವೆ. ಅವರ ಆರೋಗ್ಯ ಬಾಧ್ಯತೆ ಇದೆ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಇರುವ ಒಂದು ಮಹಿಳೆ ಯಾರು ಅಂದ್ರೆ ಅವರ ಅಮ್ಮನಿಗೆ ನಾವು ತೋರಿಸ್ಬೋದು. ಅವರ ಅಮ್ಮನಿಗೆ ನಮಸ್ಕಾರ ಹೇಳಿ ನನ್ನ ಮಾತು ನಮಸ್ಕಾರ. ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಹೆಚ್ಚು ಹೋಗುವುದಿಲ್ಲ. ಈಗ ಅವರ ಬಗ್ಗೆ ಮಾತಾಡಲಿಕ್ಕಿರುವುದೇ ಅವರ ಬಗ್ಗೆ ಮಾತಾಡ್ತಾರೆ. ಆದರೆ ದೀರ್ಘಕಾಲದ ಒಂದು ಒಡನಾಟ ನಮ್ಮದು. ನಾವೆಲ್ಲ ಆಗ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ದ ದಿನ 1977
98 ಪ್ರಥಮ ಚುನಾವಣೆ ಆದದ್ದು. ಅವರು ಬೈದೂರು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ನಮ್ಮ ತಂದೆಯವರು ಬೈದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಅಲ್ಪ ಮತಗಳ ಅಂತರದಲ್ಲಿ ಮಾಣಿಗೋಪಾಲರು ಪರಾಜಯ. ಆದರೆ ಸೋತಲ್ಲಿ ಸಹ ಅವರು ಏನು ಕುಗ್ಗಲಿಲ್ಲ. ಆವಾಗ ಎಲ್ಲ ಸ್ನೇಹಿತರಿಗೆ ಅವರನ್ನು ಕಾಗದವರದ್ದು ಸಹನೆ, ಅವರ ಮನೆ ಹೆಸರು ಸಹನ, ಎಲ್ಲರಿಗೂ ಕಾಗದವರದ್ದು ಸಹನೆ ನನ್ನ ಮನೆಯಂತೆ, ಸೋಲೆ ನನ್ನ ಗೆಲುವು. ಏನು ಅವರು ಏನು ವಿಚಲಿತರಾಗಲಿಲ್ಲ. ಅದರ ನಂತರ ನಿರಂತರವಾಗಿ 14 ಚುನಾವಣೆಯನ್ನು ಸೋತಾಗಲೂ ಸಹ ಅವರು ಹೀಗೆ ಪ್ರತಿ ಸಲ ನಾವು ಅವ್ರನ್ನ ಭೇಟಿಯಾದಾಗ ಅವರೇನು ಕೆಲವರು ಸೋಲನ್ನು ನಾವು ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡಿದ್ವಿ. ಸೋಲು ಕೂಡಲೇ ನಾವು ಸ್ವಲ್ಪ ಟೆನ್ಷನ್ ಆಗ್ತೇವೆ, ನಮ್ಮ ಪೇಷನ್ಸ್ ತಾಳ್ಮೆಯನ್ನು ಕಳ್ಕೊಳ್ತೇವೆ. ಆದರೆ ಮಾಣಿಗೋಪಾಲರು ಒಂದೇ ರೀತಿಯಲ್ಲಿದ್ದು ಮನುಷ್ಯ, ವ್ಯತ್ಯಾಸ ಇಲ್ಲ ಅವರ ಜೀವನ ಕ್ರಮದಲ್ಲಿ. ಅವರು ಒಂದು ಯಾವ ಏರುಪೇರನ್ನು ಸಹ ನಾವು ನೋಡಲಿಲ್ಲ. ಚುನಾವಣೆ ಅದರ ನಂತರ ನಮಗೂ ಒಂದು ದುರದೃಷ್ಟ ಅಂತೇಳಿ ಹೇಳಬೇಕಿತ್ತು. ಚುನಾವಣೆ ಅವರು ಪ್ರಥಮ ಚುನಾವಣೆ ಸ್ಪರ್ಧೆ ಮಾಡಿದಾಗ ನಾವೆಲ್ಲ ಸಣ್ಣ ಹುಡುಗರು ಮಕ್ಕಳು, ಚುನಾವಣೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅದರ ನಂತರದ ಚುನಾವಣೆ ಕೂಡ ನಾವು ಒಟ್ಟೇ ಇರಲಿಲ್ಲ, ಎಲ್ಲ ವಿರುದ್ಧ ಇರಲಿಕ್ಕೆ. ಪ್ರತಿ ಚುನಾವಣೆಯಲ್ಲೂ ನಾವು ಅವರು ಎಲ್ಲೂ ಒಂದೇ ಪಕ್ಷದಿಂದ ಕೆಲಸ ಮಾಡಲಿಲ್ಲ, ವಿರುದ್ಧವೇ ಇದ್ದರು. ಅದರಿಂದ ಅವರ ಬಗ್ಗೆ ನಮಗೆ ಕೆಲಸ ಮಾಡುವ ಯೋಗ ಸಿಕ್ಕಲಿಲ್ಲ. ಚುನಾವಣೆ ರಾಜಕೀಯದಲ್ಲಿ ಪಕ್ಷ ಯಾವುದೇ ಇರಲಿ, ಇಷ್ಟು ದೀರ್ಘಕಾಲದ ಒಂದು ಸ್ನೇಹ ವಿಶ್ವಾಸ ಉಳಿಸ್ಕೊಂಡು ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆ. ಅದು ನಾವು ನಮ್ಮ ಕುಟುಂಬದ ಸ್ನೇಹಿತರು ಮಾಣಿಗೋಪಾಲರು. ನಮ್ಮ ತಂದೆಯವರ ಕಾಲದಿಂದ ನಮ್ಮ ಚಿಕ್ಕಪ್ಪನ ನಾವು ಯಾವಾಗಲೂ ಕುಂದಾಪುರಕ್ಕೆ ಬಂದರೆ ಸಂಜೆ ಹೊತ್ತು ಮಾಣಿಗೋಪಾಲರನ್ನು ನೋಡಬೇಕಾದ್ರೆ ಅಜಂತ ಪ್ರಿಂಟರ್ಸ್ನಲ್ಲಿ ಹೋಗಿ ಭೇಟಿಯಾಗಬಹುದು. ಪ್ರತಿ ದಿನದ ಕಾರ್ಯಕ್ರಮ ಹೋಗುವುದು. ದೀರ್ಘಕಾಲದ ನಮ್ಮ ಕುಟುಂಬದ ಸ್ನೇಹಿತರು. ರಾಜಕೀಯದ ಎಂಥ ನಮ್ಮೊಳಗೆ ಎಷ್ಟು ಬೇರೆ ಬೇರೆ ರಾಜಕೀಯವಾಗಿ ಬೇರೆ ಇದ್ದರೂ ಸ್ನೇಹ ವಿಶ್ವಾಸಕ್ಕೆ ನಮಗೆ ಇವತ್ತಿನ ತನಕ ಎಲ್ಲೂ ಕೊರತೆ ಆಗಲಿಲ್ಲ ಅಂತ ಹೇಳುವುದಕ್ಕೆ ಮಾಣಿಗೋಪಾಲರು ನಾವೇ ಅಂತ ಹೇಳುವುದಿಲ್ಲ, ಅವರು ಸಹ ಅದಕ್ಕೆ ಆ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳುವ ಒಂದು ಸಂತೋಷ ತರುವ ವಿಚಾರ ಇದು. ನಿಜವಾಗಿ ರಾಜಕೀಯದಲ್ಲಿ ನಾನು ಚುನಾವಣೆಗೆ ಒಂದೇ ಸಲ ನಿಂತದ್ದು, ಜೀವನದಲ್ಲಿ ಮೊದಲನೇ ಸಲ ನಿಂತದ್ದು, ಮೊದಲನೇ ಸಲ MLA ಆಗುವ ಯೋಗ ಬಂದಿದೆ. ಮಾಣಿಗೋಪಾಲರಿಗೆ ಯೋಗ್ಯತೆ ಇತ್ತು, ಖಂಡಿತ ಯೋಗ್ಯತೆ ಇತ್ತು. ಆದರೆ 5 ಸಲ ಚುನಾವಣೆ ಸ್ಪರ್ಧೆ ಮಾಡಿದ್ವಿ, ಗೆಲ್ಲಿಕ್ಕಾಗ್ತಿಲ್ಲ ಅಂದರೆ ಅವರಿಗೆ ಯೋಗ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕಿತ್ತು ಹೊತ್ತು. ಸಣ್ಣ ಪ್ರಾಯದಲ್ಲಿ ಅವರು ರಾಜಕೀಯಕ್ಕೆ ಬಂದರು. 1948 ಅಲ್ಲ, ಡೇಟ್ ಆಫ್ ಬರ್ತ್ 1948. 78 ಅಂತ ಹೇಳಿದ್ರೆ 30 ವರ್ಷದಲ್ಲಿ ಅವರು ಚುನಾವಣೆಗೆ ನಿಂತರು. ನಾವೆಲ್ಲ ಚುನಾವಣೆ ನಿಂತದ್ದು 65 ವರ್ಷ, 63 ವರ್ಷಕ್ಕೆ ಚುನಾವಣೆಗೆ ನಿಂತದ್ದು 63 ವರ್ಷ. ಆದರೆ ಮಾಣಿಗೋಪಾಲರು 30ನೇ ವರ್ಷಕ್ಕೆ ಚುನಾವಣೆಗೆ ನಿಂತವರು. ಅವರಿಗೆ ಯೋಗ್ಯತೆ ಇದ್ದಿದ್ರೆ ಈ ಅವಕಾಶಗಳೆಲ್ಲ ಬರ್ತಿರಲಿಲ್ಲ ಇತ್ತು. ಆದರೆ ಯೋಗ ಇರಲಿಲ್ಲ ಅಂತೇಳಿ ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಆವಾಗ ಭೂನ್ಯಾಯ ಮಂಡಳಿಯ ಸದಸ್ಯರಾಗಿದ್ದರು, ಯುವ ಕಾಂಗ್ರೆಸ್ಸಿನ ಇಲ್ಲಿ ಕುಂದಾಪುರ ಘಟಕದ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಬೇರೆ ಬೇರೆ ಹುದ್ದೆಗಳನ್ನು ಅವರು ಇಲ್ಲಿ KCD ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದವರು, ಕುಂದಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಇದೆಲ್ಲ ಅವರ ಯೋಗ್ಯತೆಗೆ ಸಿಕ್ಕಿದ ಆ ಗೌರವದ ಹುದ್ದೆಗಳು. ಆದರೆ ಶಾಸಕನಾಗುವ ಒಂದು ಯೋಗ ಅವರಿಗೆ ಲಭಿಸಲಿಲ್ಲ ಅಂತ ಹೇಳುವ ಬೇಸರ ಅವರ ಎಲ್ಲ ವಿಶ್ವಾಸಕರ ನಮಗೆಲ್ಲರಿಗೂ ಬೇಜಾರುಂಟು. ಆದರೆ
ಅವರು ಶಾಸಕರಾಗಲಿ ಚುನಾಯಿತ ಜನಪ್ರತಿನಿಧಿ ಆಗದೇ ಇದ್ದರೂ ಈ ಸಮಾಜದ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಅವರು ನಿರಂತರ ಬೆಂಬಲ ಅವರಿದ್ದಾರ ಕೆಲಸ, ಸಾಮಾನ್ಯ ಜನರ ಕೆಲಸ ಎಲ್ಲವನ್ನು ಮಾಡಿಕೊಂಡು ಬಂದು ಇವತ್ತಿನವರೆಗೆ ಎಲ್ಲರ ಹತ್ರ ಅಜಾತ ಶತ್ರು ಅಂತ ಹೇಳಬೇಕು. ಅವರು ಯಾರು ಸಿಕ್ಕಿದ್ರು ಅಷ್ಟು ವಿಶ್ವಾಸದಿಂದ ಚಂದವಾಗಿ ಒಂದು ಮಾತನಾಡ್ತಿರುವ ಮಾಡಿಗೋಪಾಲರು ಅವರ ಆರೋಗ್ಯದ ಬಗ್ಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಆದಷ್ಟು ಬೇಗ ಅವರಿಗೆ ಇನ್ನು ದೀರ್ಘಾಯುಷ್ಯ ಸಿಕ್ಕಲಿ, ಅವರ ಕಾಯಿಲೆ ಗುಣಮುಖ ಆಗಲಿ ಅಂತೇಳಿ ಹೇಳಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದೀಗ ಪ್ರಸ್ತುತಿ ಮಾಡಲಿಕ್ಕಿದ್ದಾರೆ ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಆಗಿರುವ ಶ್ರೀ ಜಯಪ್ರಕಾಶ್ ಹೆಗಡೆ. ಹಿರಿಯ ನೇತಾರ ಪುಸ್ತಕವನ್ನು ಬಿಡುಗಡೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಪರ ವಿರೋಧ ಎರಡು ಕೆಲಸ ಮಾಡಿದೆ. ಅವರು ನನ್ನ ಪರ ಮಾಡಿದ್ದಾರೆ, ನನಗೆ ನಾನು ಅವ್ರ ಪರ ಮಾಡಿದ್ದೇನೆ. ಅವರು ನಮ್ಮ ವಿರೋಧ ಬೇರೆ ಬೇರೆ ಪಕ್ಷದಲ್ಲಿ, ಆದರೆ ಆ ಸ್ನೇಹಚಾರಕ್ಕೇನು ಕೊರತೆ ಬರಲಿಲ್ಲ. ಅವರದು ಕುಂದಾಪುರದಲ್ಲಿ ಪುರಸಭೆ ಚುನಾವಣೆಯಲ್ಲಿ ಎಡ್ವಿನ್ ಕ್ರಾಸ್ ರೋಟಿಗೆ ಒಂದು ಸ್ಪರ್ಧೆಯನ್ನು ಮಾಡಿದಂಥದ್ದು. ನಾನು ಅವತ್ತು ಅವ್ರ ಮನೇಲಿ ಹೇಳಿದೆ, ನನಗೆ ಒಂದು ಟೆಂಪೋ ಟ್ರಾವಲರ್ ಇತ್ತು, ಯಾವುದು ಸೀಟರ್. ನಂದು ಹೊಸ ಸೀಟರ್ ಬಂದದ್ದು ಅವ್ರ ಚುನಾವಣೆಗೆ ತೆಗೆದುಕೊಟ್ಟೆ. ಫಸ್ಟ್ ಡೇ ಅದೇ ಆಕ್ಸಿಡೆಂಟ್ ಆಯ್ತು, ಅದು ಚುನಾವಣೆಯಲ್ಲಿ ಅವ್ರಿಗಿದ್ದು, ಅದು ಮುಖ್ಯ. ನಂದು ವ್ಯಾನ್ ಹಾಳಾಯ್ತಲ್ಲ, ಅವ್ರು ಚುನಾವಣೆಯಲ್ಲಿ ಗೆದ್ದರು. ಪುರಸಭೆಯೂ ಬಂತು, ಎಡ್ವಿನ್ ಕ್ರಾಸ್ ಅಧ್ಯಕ್ಷರಾದರಲ್ಲಿ. ಆ ದಿನದಿಂದ ಅವರು ಅದರ ಮುಂಚೆ ವಿಧಾನಸಭೆಗೆ ನಿಂತಿದ್ದರು. ವಿಧಾನಸಭೆ ಚುನಾವಣೆಯಲ್ಲಿ ನಾನು ಆನಂದ್ ಕುಂದೆಗಡೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಚೇತನ ಹೈಸ್ಕೂಲ್ನಲ್ಲಿ ನಾನು ಸೋತಿದ್ದೆ. ಅವರು ಭಾಷಣ ಜಯಪ್ರಕಾಶ್ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ನಾಯಕತ್ವದ ಗುಣ ಇದೆ. ಅದರಿಂದ ಮಾಣಿಗೋಪಾಲ್ನಿಗೂ ನಾಯಕತ್ವದ ಗುಣ ಇತ್ತು ಒಂದು. ಅದಕ್ಕೆ ನಿರಂತರವಾಗಿ ಅವರಿಗೆ ಚುನಾವಣೆ ನಿಲ್ಲಿಸಲಿಕ್ಕೆ ಪಕ್ಷದ ಯಾವುದೇ ಪಕ್ಷಕ್ಕೆ ಹೋಗ್ಲಿ ಪಕ್ಷದ ಮುಖಂಡರು ಅವರಿಗೆ ಸೀಟನ್ನು ಕೊಡ್ತಾ ಇದ್ರು. ಕಾರಣ ಇಷ್ಟೇ, ಜನರ ಮಧ್ಯೆ ಇದ್ದರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು. ಅವೆಲ್ಲ ಇನ್ನು ಅನೇಕ ಮಂದಿ ಮಾತಾಡಿದ್ರು. ಸಮಾಜವಾದದ ಬಗ್ಗೆ ಹೇಳುವುದಾದ್ರೆ ನಾವೆಲ್ಲ ಕೆಲಸ ಮಾಡಿದ್ದು, ನನಗೆ ಹಲವಾರು ಅವಕಾಶ ಸಿಕ್ಕಿತ್ತು. ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ, ಮಧು ದಂಡವತಿ ಅವ್ರ ಜೊತೆ ಕೆಲಸವನ್ನು ಮಾಡಲಿಕ್ಕೆ. ಜಾರ್ಜ್ ಫರ್ನಾಂಡಿಸ್ ಕೊಂಕಣ್ ರೈಲ್ವೆ ಅದರೊಟ್ಟಿಗೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದರು. ನಾವೆಲ್ಲ ಒಟ್ಟಿಗೆ ಬೇರೆ ಬೇರೆ ಕಡೆಯಲ್ಲಿ ಅವರು ಸಭೆಗಳನ್ನು ಮಾಡಿ ಅವ್ರದ್ದು ಮಾತ್ರ ಭಾಷಣ, ಅವ್ರದ್ದೊಂದು ಅಭ್ಯಾಸ ಇತ್ತು. ನಮ್ದು ಮಾಣಿಗೋಪಾಲರಿದ್ದಾಗ ನಾವು 10 ಜನ ಇದ್ದು ಭಾಷಣ ಮಾಡುವಂಥ ಅಭ್ಯಾಸ ಇತ್ತು. ಆ ಸಮಾಜವಾದಿಗಳ ಅಭಿಪ್ರಾಯ, ಯಾಕಂದ್ರೆ ಸಮಾಜವಾದಿಗಳು ಸಮಾಜವನ್ನು ನಿರ್ಮಾಣ ಮಾಡ್ಬೇಕಂತ ಹೊರಟವರು. ನನಗೆ ಜೇತ್ ಪಟೇಲ್ ಸಮಾಜವಾದಿಗಳು ನನ್ನ ಮುಖ್ಯಮಂತ್ರಿಗಳಾಗಿದ್ದರು. ಅವರು ನನ್ನ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ರು, ನಾವೆಲ್ಲ ಸಭೆ ಮಾಡ್ತಾ ಇತ್ತು, ಜಗಳ, ಈ ಸಭೆಯಲ್ಲಿ ಜಗಳ ಆಗ್ತಾ ಇತ್ತು. ಕೊನೆಯಲ್ಲಿ ಎಲ್ಲ ಮುಕ್ತಾಗಿ ರಾಜಿಯಾಗಿ ಒಂದು ಟವೆಲನ್ನು ಹಾಸಿ ಯಾರ್ಯಾರ ಕಿಸೆಯಲ್ಲಿ ಎಷ್ಟೊತ್ತಿದೆ ಅಂತ ಹಾಕಿ ಉಳಿದದ್ದೆಲ್ಲ ನಂತರದ ಕೆಲಸ ಅಂತ ಹೇಳ್ತಾ ಇದ್ರು. ಅಂದ್ರೆ ಸಮಾಜವಾದಿಗಳಿಗೆ ಸಮಾಜವನ್ನು ಕಾಣಬೇಕೆನ್ನುವಂತ ಅಭಿಪ್ರಾಯ ಇತ್ತು. ಕರ್ಪೂರಿ ಠಾಕೂರ್ ಇಲ್ಲಿ ಪ್ರಾಯಶಃ ನೀವು ಕೆಲಸ ಮಾಡಿದ್ದೀರಿ ಅವರೊಟ್ಟಿಗೆ, ಆದರೆ ನಮ್ಮ ಸಮಾಜವನ್ನು ಮಾಡ್ತಿದ್ದಾರೆ. ಓಕ್ವಾಡಿ ಶ್ರೀನಿವಾಸ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿ ಅವರು ವಿಧಾನಸಭಾ ಸದಸ್ಯರು ಆಗಿದ್ದು, ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು, ವಿಧಾನ ಪರಿಷತ್ತಿನ ಮುಖಂಡರಾಗಿದ್ದರು, ನಾಯಕರಾಗಿದ್ದರು. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹೆಚ್ಚಾಗಿ ಹ್ಯೂಮನ್ ಮೆಮರಿ ಇಸ್ ವೆರಿ ಶಾರ್ಟ್ ಅಂತ, ಮರು ಜಾಸ್ತಿ ನಮಗೆ. ಹಿಂದೆ ಯಾವ ವಿಧಾನಸಭೆಯಲ್ಲಿ ಎಲ್ಲರನ್ನ ಪ್ರತಿನಿಧಿಸಿ ಮಾತಾಡ್ತಾ ಇದ್ರು, ವಿಷಯಗಳ ಬಗ್ಗೆ ಮಂಡನೆಯನ್ನ ಮಾಡ್ತಾ ಇದ್ರು, ಅವರನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಆದ್ರೆ ಖುಷಿ ಏನಂದ್ರೆ, ನಾನು ಕೆಲವು ಕಡೆಯಲ್ಲಿ ಹೇಳ್ತೇನೆ, ನಮ್ಮ ನಂತರ ನಮ್ಮನ್ನು ಹೊಗಳುವುದಕ್ಕಿಂತ ಇದ್ದಾಗ ಏನಾದ್ರು ಮಾಡಿದ ಕೆಲಸದ ಬಗ್ಗೆ ಹೇಳಿ ಅದನ್ನೇ ಇವತ್ತು ಮಾಣಿಗೋಪಾಲರ ಬಗ್ಗೆ ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಸಂತೋಷ. ಅವರ ಸ್ನೇಹಿತರಿಗೆಲ್ಲ ನಾನು ಅವರನ್ನು ತೋರಿಸಿದ್ದೇನೆ. ಯಾಕಂದ್ರೆ ಅವರು ಮಾಡಿದ ಕೆಲಸವನ್ನ ಅವ್ರು ಇರುವಾಗಲೇ ಅವರ ಸ್ನೇಹಿತರ ಒಂದು
ಕೂಟ ಎಲ್ಲರನ್ನೂ ಅವರ ಅಭಿಮಾನಿಗಳನ್ನ ಕರೆದು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಲ್ಲ, ಇನ್ನೂ ಹೆಚ್ಚು ಮಾಹಿತಿ ಇತ್ತು, ಪ್ರಾಯಶಃ ಇನ್ನೂ ಹೆಚ್ಚು ವಿಷಯವನ್ನು ನಿಮ್ಮ ಬಗ್ಗೆ ಬರಲಿಕ್ಕಿತ್ತು. ಮೋಹನ್ ಕಾರ್ ಅವರು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ನನ್ನ ಹತ್ರ. ನೀವು ನಿರಂತರವಾಗಿ ಒಂದು ಕಾಂಗ್ರೆಸ್ನಲ್ಲಿದ್ದೀರಿ, ಜನತಾದಳಕ್ಕೆ ಬಂದಿದೆ. ಜನತಾದಳದಲ್ಲಿ ನಾವೆಲ್ಲ UDR ಮೇಯರ್ ಕಚೇರಿಯಲ್ಲಿ ಕೂತ್ಕೊಳ್ತಾ ಇದ್ವಿ. ಅದು 3ನೇ ಮಾಡಿಯಲ್ಲಿ ಬಿಲ್ಡಿಂಗ್ ನ ಮಾಳಿಗೆ ಮೇಲೆ. ಇಲ್ಲಿ ಇವರನ್ನು ನೋಡ್ಕೊಂಡು ಹೋಗುದು ನಾವು ಪಾದಕಾಲಯ, ಅಲ್ಲಿ ಒಂದು ಬೈಠಕ್ಕೆ ಇವರು, ಇಲ್ಲದೆ ಅಜಂತ ಬಸ್ಸಿನಲ್ಲಿ. ಇವೆಲ್ಲ ನಮ್ಮ ಹಿಂದಿನ ದಿನಗಳ ಒಂದು ಕೂಡುವಂತ ಸ್ಥಳಗಳಾಗಿತ್ತು. ಯಾಕಂದ್ರೆ ನಾವು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇರಲಿಲ್ಲ, ಸಣ್ಣ ಸಣ್ಣ ಜಾಗದಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ನಮ್ಮ ಪರಿಸ್ಥಿತಿಯು ಹಾಗೆ ಇತ್ತು, ಅದೇನು ಅದಕ್ಕಿಂತ ದೊಡ್ಡದಿರಲಿಲ್ಲ. ಇವತ್ತು ಮಾಣಿಗೋಪಾಲರು ಸ್ಕೂಟರ್ನಲ್ಲಿ ಬರ್ತಾ ಇದ್ರು. ಅವರು ನಾವು ಅನೇಕ ಸಂದರ್ಭದಲ್ಲಿ ಮಾಣಿಗೋಪಾಲರು ಫೋನ್ ಮಾಡಿ ನಂಗೆ ಹೇಳ್ತಿದ್ರು, ಇಲ್ಲ ಮತ್ತೆ ನನಗೆ ನಿಮ್ಮ ಜನಾಭಿಪ್ರಾಯ ಒಳ್ಳೆಯಕ್ಕೆ ಚುನಾವಣೆ ನಿಲ್ಲಿ ಅಂತ ಹೇಳುದು. ಕಡೆಗೆ ನಾನು ಅವ್ರ ಮನೆಗೆ ಹೋಗುದು, ನಿರಂತರವಾಗಿ ಅವರ ಮನೆಯಲ್ಲಿ ಕೂತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ರಾಜಕೀಯ ಜೀವನದ ಹೆಚ್ಚು ಸಮಯ ಕುಂದಾಪುರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದದ್ದು ಮಾಣಿಗೋಪಾಲ ಮನೆಯಲ್ಲಿ. ನಾವು ಅವರ ಶ್ರೀಮತಿಯವರು ನಾವು ಹೋದಾಗೆಲ್ಲ ಚಾ ಮಾಡಿಕೊಡೋದು. ಕಡೆಗೆ ನಮ್ಮಲ್ಲೇ ಚರ್ಚೆ ಆಯಿತು, ಇದು ಎಷ್ಟು ದಿವಸ ಈ ರೀತಿ ಉಪದ್ರ ಕೊಡೋದು, ಅವರಿಗಲ್ಲ ಅವ್ರ ಹೆಂಡತಿ ಉಪದ್ರ ಕೊಡೋದು ಅನ್ನುವಂಥದ್ದು ಚರ್ಚೆ ಆಗಿ. ಕಡೆಗೆ ರಮೇಶ್ ಶೆಟ್ಟರ್ ಮನೆ ಮಾಳಿಗೆ ಮೇಲೆ ಒಂದು ರೂಮನ್ನು ತಗೊಂಡು ನಾವು ಅಲ್ಲಿಗೆಲ್ಲ ಹೋಗಿ ಕೂತ್ಕೊಂಡು ಚರ್ಚೆಯನ್ನು ಮಾಡಿದ್ದೆ. ಚರ್ಚೆ ಸುಮ್ಮನೆ ಮಾಡ್ತಾ ಇರಲಿಲ್ಲ, ಜನ ಸಮುದಾಯದ ಸಮಸ್ಯೆಗಳೇನಿತ್ತು ಬಗ್ಗೆ. ಅದು ಸಮಾಜವಾದದ ಮುಖ್ಯ ತತ್ವ. ಸಾಮಾನ್ಯ ಮನುಷ್ಯರ ಸಮಸ್ಯೆ ಏನಿದೆ ಅದನ್ನೇ ಏನು ಪರಿಹಾರ ಕಂಡುಹಿಡಿಯುವುದು ಹೇಗೆ ಅಂತ ನಾವು ಕಚೇರಿಗಳಿಗೆ ಅವರ ಕಡತಗಳನ್ನು ತಗೊಂಡು ಹೋಗುವಂಥದ್ದು, ಮಾಡಿಕೊಡುವಂಥದ್ದು ಮಾಡ್ತಾ ಇದ್ದೆ. ಯಾಕಂದ್ರೆ ನಿರಂತರವಾಗಿ ಇಂಥ ಕೆಲಸ ಮಾಡಿದ್ರಿಂದ ಸ್ನೇಹಾಚಾರ ಜಾಸ್ತಿ ಆಗ್ತಾ ಹೋಯ್ತು ನಮ್ದು. ಆದ್ರಿಂದ ಮಾಣಿಗೋಪಾಲರಂತ ವ್ಯಕ್ತಿ, ನಾನು ಅವರ ಮನೆಯಲ್ಲಿ ಸಹ ಒಂದು ಬೂತ್ನಲ್ಲಿ ಬರೆದಿಲ್ಲ, ವಿಧಾನಸಭೆಯಲ್ಲಿ ಇರಬೇಕಿತ್ತು ಅಂತ. ಯಾಕಂದ್ರೆ ಇವತ್ತು ನಾವು ಲೋಕಸಭೆಯಲ್ಲಿ ಕಳ್ಕೊಳ್ತಾ ಇರುವಂತದ್ದು ಮಧುಲಿಮಿಯವರನ್ನ ಕಳ್ಕೊಳ್ತೀವಿ, ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ, ಮತ್ತೆ ಮಧು ದಂಡವತಿ ಅವರನ್ನ ಕಳ್ಕೊಂಡು. ಒಂದ್ ದಿವಸ ಮಧು ದಂಡವತಿ ಅವರು ಹೇಗಿದ್ರೆ ಇವರನ್ನ ನಾವು ಸ್ಕೂಟರ್ನಲ್ಲಿ ತಿರುಗ್ತಾ ಇದ್ದೋ, ಪಾದಕಾಲೆಯಲ್ಲಿ ಕೂತ್ಕೊಳ್ತಾ ಇದ್ದ. ನಾನು ದೆಹಲಿಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದೆ, ಅವರು ಮಿನಿಸ್ಟ್ರು ರಸ್ತೆಯಲ್ಲಿ ಪೇಪರ್ ಇಟ್ಕೊಂಡು ಓದ್ತಾ ಹೋಗ್ತಾ ಇದ್ದಾರೆ ಫುಟ್ಪಾತ್ನಲ್ಲಿ. ಮಾಣಿಗೋಪಾಲರು ಅದೇ ರೀತಿ. ಅವರು ಸಾಮಾನ್ಯವಾಗಿ ಜನರ ಮಧ್ಯದಲ್ಲಿ ಇದ್ದದ್ದು ಬಿಟ್ಟರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಂದು ಬಹಳ ನಾನು ನೋಡಲೇ ಇಲ್ಲ. ಆದ್ರಿಂದ ಅವರ ಜೀವನವೇ ಸಮಾಜವಾದದ್ದು, ಅದಕ್ಕಿಂತ ಅವರ ಮೇಲೆ ಹೋಗಲೇ ಇಲ್ಲ. ವ್ಯಕ್ತಿತ್ವ ಯಾವಾಗ ಬೆಳೀತದೆ ಅಂದರೆ ಜನರ ಮಧ್ಯೆ ಇದ್ದು ಜನರ ಸಂಪರ್ಕವನ್ನು ಇಟ್ಕೊಂಡು ಜನರ ಕೆಲಸವನ್ನು ಯಾರು ಮಾಡ್ತಾರೆ ಆಗ ಅವರ ವ್ಯಕ್ತಿತ್ವ ಬೆಳೀತದೆ. ಬಿಟ್ಟರೆ ನಾನು ಬಹಳ ದುಡ್ಡು ಮಾಡಿದ್ದೇನೆ ಅದು ಏನು ಪ್ರಯೋಜನ ಇಲ್ಲ, ಜನಸಾಮಾನ್ಯರಿಗೆ ಏನು ಪ್ರಯೋಜನ ಆಗುವುದಿಲ್ಲ. ನಿಮ್ಮ ಜೀವನ ಜನಸಾಮಾನ್ಯರಿಗೆ ಉಪಯೋಗ ಆಯ್ತಲ್ಲ, ಅದಕ್ಕೆ ಸಮಾಜವಾದ ಅಂತ ಹೇಳುವಂಥದ್ದು. ಸಮಾಜವನ್ನು ಕಟ್ಟುವಂತ ಪ್ರಯತ್ನದಲ್ಲಿ ನೀವೇನು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ, ಅದು ನಿಜವಾದ ಸಮಾಜವಾದ. ಅದಕ್ಕೋಸ್ಕರ ನಾವು ಆ ಸಮಾಜವಾದವನ್ನು ಬಿಟ್ಬಿಟ್ಟಿದ್ದೇವೆ. ಈಗ ಬರೀ ವಾದ ಮಾತ್ರ ಆಗ್ತಾ ಇದೆ, ಸಮಾಜವಾದ ಹೋಗಿದೆ. ಯಾವ ವಿಧಾನಸಭೆಯಲ್ಲಿ ಯಾವ ಲೋಕಸಭೆಯಲ್ಲೂ ಸಮಾಜವಾದದ ಬಗ್ಗೆ ಚರ್ಚೆ ಆಗುವುದಿಲ್ಲ, ಬರೀ ವಾದ ಅಂತೂ ಆಗ್ತದೆ. ಯಾವ ವಿಷಯ ಅಂತ ಅದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಹೋದಾಗ ಏನು ಅರ್ಥವೇ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ನಾವು ಪುನಃ ಆಲೋಚನೆಯನ್ನು ಮಾಡೋದು. ಇಂಥ ವ್ಯಕ್ತಿಗಳು ವಿಧಾನಸಭೆಯಲ್ಲಿ ಇರಬೇಕಿತ್ತು, ಇಂಥ ವ್ಯಕ್ತಿಗಳು ಲೋಕಸಭೆಯಲ್ಲಿ ಇರಬೇಕಿತ್ತು. ಜನರ ಸಮಸ್ಯೆಯನ್ನು ಅಲ್ಲಿ ಬಿಡಿಸಿ ಹೇಳುವಂತ ಒಂದು ಅವಕಾಶ ಸಿಕ್ಕಿದ್ರೆ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇತ್ತು. ಅದಕ್ಕೆ ನಮ್ಮ ಜನವೇ ಅವಕಾಶ ಕೊಡಲಿಲ್ಲ. ನಮಗೆ ಅವರ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಹೇಗೆ? ನಾವು ನೇರ ತಗೊಂಡೋಗಿ ಮೇಲೆ ಕೂರಿಸ್ಲಿಕ್ಕೆ ಆಗುದಿಲ್ಲ. ಜನ ಅರ್ಥ ಮಾಡಿಕೊಂಡಾಗ, ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡಾಗ ಬರೀ ಅಭಿಮಾನ ಸಾಕಾಗುವುದಿಲ್ಲ. ಅಭಿಮಾನದೊಟ್ಟಿಗೆ ನೀವು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರೆ ಅವ್ರು ಯಾವುದೋ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳೋ, ಅವ್ರಿಗೆ ಸಿಕ್ಕಿದಂಥದ್ದು ಒಂದು ಗೇರು ಅಭಿವೃದ್ಧಿ ನಿಗಮ, ಅದು ಜನತಾ ಪಾರ್ಟಿಯ ಸರ್ಕಾರದಿದ್ದಾಗ, ರಾಮಕೃಷ್ಣಗಿರಿ ಅವರ ಸರ್ಕಾರ ಇದ್ದಾಗ, ಇನ್ನೊಂದು ಟೌನ್ ಪ್ಲಾನಿಂಗ್ ಅಧ್ಯಕ್ಷರು. ಆದರೆ ಇವತ್ತು ಅವತ್ತಿದ್ದ ಟೌನ್ ಪ್ಲಾನಿಂಗ್ ಇವತ್ತಿದ್ದ ಟೌನ್ ಪ್ಲಾನಿಂಗ್ ಅಜಗಜಾಂತರ. ಅವತ್ತು ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇತ್ತು, ಇವತ್ತು ಉಪದ್ರ ಕೊಡ್ಲಿಕ್ಕೆ ಸಾಧ್ಯ ಸಾಧ್ಯ. ಯಾಕಂದ್ರೆ ಕಾನೂನನ್ನು ಹೆಚ್ಚು ಬದಲಾವಣೆ ಮಾಡ್ತಾ ಹೋಗಿ
ಎಷ್ಟು ಕಾನೂನು ಜಾಸ್ತಿ ಮಾಡ್ತೀರಿ ಅಷ್ಟು ಜನರಿಗೆ ತೊಂದರೆ. ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ಚರ್ಚೆ ಮಾಡುವವರು ಜಾಸ್ತಿಯಾಗಿ ಕಾನೂನನ್ನ ತಿದ್ದುಪಡಿಗೆ ಸರ್ಕಾರ ಒಂದು ಬಿಲ್ಲನ್ನು ತರುತ್ತದೆ. ಬಿಲ್ಲನ್ನು ತಂದಾಗ ಅದು ಸರಿ ತಪ್ಪುಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗದೆ ಇದ್ರೆ ಅದು ಕೊನೆಗೆ ಕೋರ್ಟಿಗೆ ಹೋಗ್ಬೇಕು ಬಿಟ್ಟರೆ ಬೇರೆ ದಾರಿ ಇಲ್ಲ ಜನರಿಗೆ. ಅದಕ್ಕಿಂತ ವಿಧಾನಸಭೆಯಲ್ಲಿ ಸ್ವಲ್ಪ ಚರ್ಚೆ ಮಾಡುವವರು ಇದ್ದಿದ್ದರೆ ಅದನ್ನು ಅಲ್ಲಿಯೇ ತಿದ್ದುಪಡಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನನಗೆ ನೆನಪಿದೆ, ನಾನು ವಿರೋಧ ಪಕ್ಷದಲ್ಲಿದ್ದಾಗ ಸಹ ಎಸ್ ಕೆ ಪಾಟೀಲ್ ಕಾನೂನು ಸಚಿವರು 2 ಬಿಲ್ ಅಂತಂದಾಗ ಅದನ್ನ ಪಾಸ್ ಮಾಡಲಿಕ್ಕೆ ಬಿಡ್ಲಿಲ್ಲ ಅಂತ ಚರ್ಚೆ ಆದ್ಮೇಲೆ ಕಡೆಗೆ ಅವ್ರು ಹೇಳಿದ್ರು, ಮಾಧುಸ್ವಾಮಿ ಹತ್ರ ನೀವು ಕೂತ್ಕೊಂಡು ನಾಳೆ ನಾಡಿದ್ರಲ್ಲಿ ಅದನ್ನ ಸ್ವಲ್ಪ ಚರ್ಚೆ ಮಾಡಿ ಸರಿಪಡಿಸಿಕೊಡಿ, ಪುನಃ ತರ್ತೇನೆ ಅಂತ. ಅದೇ ರೀತಿಯಲ್ಲಿ ಇನ್ನೊಂದು ಲ್ಯಾಂಡ್ ರಿಫಾರ್ಮ್ ನಲ್ಲಿ ನೀವು ಬಹಳ ಹೋರಾಟವನ್ನು ಮಾಡಿದರು. ಅಲ್ಲಿ ಒಂದು ತಿದ್ದುಪಡಿಯನ್ನು ಶ್ರೀಕಂಠಯ್ಯನವರು ತಂದರು. ಅವರು ಕಂದಾಯ ಸಚಿವರಾಗಿದ್ದರು. ನೀವು ಇದನ್ನು ಅರ್ಥ ಮಾಡಿಕೊಡ್ತೀರಿ ಸರಿಯಾಗಿ. ಏನಾಯ್ತು ಅಂತ ಹೇಳಿದ್ರೆ, ಒಂದು ವೇಳೆ ಭೂ ಮಸೂದೆ ಟ್ರಿಬ್ಯುನಲ್ ಅವರು ಗ್ರಾಂಟ್ ಮಾಡ್ತಾರೆ, ಅದಕ್ಕೆ ಗಂಡ ಹೆಂಡತಿಯ ಹೆಸರಿನಲ್ಲಿ ಅದನ್ನ ರಿಜಿಸ್ಟರ್ ಮಾಡಬೇಕನ್ನುವಂಥದ್ದಾಯಿತು. ನಾನು ಸುಮ್ಮನೆ ಒಂದು ಪ್ರಶ್ನೆಯನ್ನು ಕೇಳಿ, ಈಗ 2ನೇ ಮದುವೆ ಆಗಿದ್ದಾರೆ, 2ನೇ ಗಂಡನಿಗೂ 2ನೇ ಹೆಂಡತಿಗೂ ರಿಜಿಸ್ಟರ್ ಮಾಡಿ ಕೊಟ್ಟರೆ 1ನೇ ಹೆಂಡತಿಯ ಮಕ್ಕಳು ಏನೇನು ಮಾಡುದು ಅಂತ ಕೇಳಿಲ್ಲ. ಅದಕ್ಕೆ ಯಾರ ಹತ್ರ ಉತ್ತರ ಸಿಕ್ಕರೆ ಬಿಲ್ಲನ್ನು ವಿಡ್ರಾ ಮಾಡುವಂತ ಪರಿಸ್ಥಿತಿ ಬಂದು ವಿಧಾನಸಭೆಯಲ್ಲಿ ಸಮಾಜವಾದದ ಬಗ್ಗೆ ಚರ್ಚೆ ಆಗಬೇಕು, ಎಲ್ಲರಿಗೂ ಸಮನಾಗಿ ಹಂಚಬೇಕಾಗ್ತದೆ. ಇದೆಲ್ಲವನ್ನು ಅವರು ಇದ್ದಿದ್ದು ಸಹ ಪ್ರತಿಯೊಂದು ಬಿಲ್ಲನ್ನು, ಯಾಕಂದ್ರೆ ಅದನ್ನು ಮುಂಚಿನ ದಿವಸ ಕಳಿಸ್ತಾರೆ ಬಿಲ್ಲು, ಓದ್ಕೊಂಡು ಬಂದರೆ ಅದರ ಬಗ್ಗೆ ಚರ್ಚೆಯನ್ನು ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ನಮಗೆ ಮಾಣಿಗೋಪಾಲರಂತ ವ್ಯಕ್ತಿಗಳು ಬೇಕಿತ್ತು. ಇಲ್ಲಿ ಕೇವಲ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಂಥದ್ದು ಒಂದು ಭಾಗ, ವಿಧಾನಸಭೆಯಲ್ಲಿ ನಿಂತು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ಇನ್ನೊಂದು. ಅಲ್ಲಿ ಚರ್ಚೆ ಮಾಡಿದ್ದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತದೆ. ವೇದಿಕೆಯಲ್ಲಿ ನಿಂತು ಭಾಷಣ ಮಾಡಿದ್ದು ಪತ್ರಕರ್ತರು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ಪತ್ರಿಕೆಯಲ್ಲಿ ಬರ್ತದೆ, ಬಿಟ್ಟರೆ ಅದನ್ನು ಜಾರಿ ತರಲಿಕ್ಕೆ ಸಾಧ್ಯ ಆದರೂ ಮಾಡಿಗೋಪಾಡ್ರೆ. ಅದಕ್ಕೋಸ್ಕರ ನಾವು ಹೇಳಿರುವಂಥದ್ದು ನಿಮ್ಮ ಹತ್ರರಲ್ಲಿ ಇರಬೇಕಿತ್ತು, ಚರ್ಚೆಯನ್ನು ಮಾಡಬೇಕಿತ್ತು. ಅದಕ್ಕೆ ಕಾನೂನು ಕಲಿಬೇಕಂತ ಇಲ್ಲ, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡವರು ಬೇಕಾಗ್ತದೆ. ಅದು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಂತ ನಿಮ್ಮಂತ ವ್ಯಕ್ತಿಗಳಿದ್ದಿದ್ರೆ, ಯಾಕಂದ್ರೆ ರಮೇಶ್ ಕುಮಾರ್ ಅವರು ಲಾ ಗ್ರಾಜುಯೇಟ್ ಅಲ್ಲ, ಅವರು ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ, ಕಾನೂನಿನ ಬಗ್ಗೆ ಎಲ್ಲವನ್ನೂ ಹೇಳ್ತಾರೆ ವಿಧಾನಸಭೆಯಲ್ಲಿ ಕೂತು. ನೀವು ಅದೇ ರೀತಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಇತ್ತೇನೋ ಗೊತ್ತಿಲ್ಲ, ಅವಕಾಶ ಸಿಕ್ಕಲಿಲ್ಲ. ಆದರೆ ಆರೋಗ್ಯ ಸುಧಾರಿಸಲಿ ಬಟ್ಟಿಗೆ, ಹೆಂಡತಿ ಮಕ್ಕಳೊಟ್ಟಿಗೆ ಸುಖದಿಂದ ಜೀವನವನ್ನು ನಡೆಸುವಂತ ದಿನಗಳು ಇನ್ನೂ ನಾವು ಕಾಣಬೇಕು, ಇನ್ನು ಮುಂದಿನ ದಿನಗಳನ್ನ. ಆದರೆ ನಿಮಗೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಚರ್ಚೆ. ಆದರೆ ಅದಕ್ಕೆ ಅರ್ಜಿಯೇ ಕೊಟ್ಟಿರಲಿಲ್ಲ, ಅರ್ಜಿಯೇ ಕೊಡದೆ ಪ್ರಶಸ್ತಿ ಸಿಕ್ಕುವುದಿಲ್ಲ. ಅದಕ್ಕೋಸ್ಕರ ಎಲ್ಲಾದರೂ ಅದರ ಬಗ್ಗೆ ಒಂದು ಅರ್ಜಿಯನ್ನು ಕೊಟ್ಟಾಗ ಅದರ ಬಗ್ಗೆ ಪ್ರಯತ್ನ ಮಾಡುವುದು. ಅರ್ಜಿಯನ್ನು ಕೊಡದೆ ಟೀಕೆಗಳನ್ನು ಮಾಡಿದ್ರೆ ಎಲ್ಲಿಯೂ ಹೋಗಿ ಮುಟ್ಟುವುದಿಲ್ಲ ನಾವು ಅಂತ ಹೇಳ್ತಾ, ನಿಮ್ಮ ಜೀವನ ಆರೋಗ್ಯ ಸುಧಾರಿಸಿದ ಮೇಲೆ ಜೀವನ ಸುಖವಾಗಿರ್ತದೆ. ಆರೋಗ್ಯ ಸುಖವಾಗಿರಲಿ. ನಿಮ್ಮ ಹೆಂಡತಿ ಅವರು ಆಗ ಸರ್ವಿಸ್ನಲ್ಲಿದ್ದರು, ಈಗ ನಿವೃತ್ತರಾಗಿದೆ. ನಿಮ್ಮನ್ನು ಹೆಚ್ಚು ನೋಡ್ಕೊಳ್ಳಿಕ್ಕೆ ಇನ್ನೂ ಹೆಚ್ಚು ಸಮಯವನ್ನು ಕೊಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಆಗಾಗ ಒಂದು ಚಾ ಕುಡಿತಾ ಇರ್ತೇವೆ ನಾವು ನಿಮ್ಮ ಮನೆಯಲ್ಲಿ. ಆ ಒಂದು ಸಂಬಂಧ ಹೋಗುವುದೇ ಇಲ್ಲ, ಆ ಸಂಬಂಧ ಶಾಶ್ವತ. ವ್ಯಕ್ತಿಗಳಿಗೆ ಸ್ನೇಹಾಚಾರಗಳಿದೆ, ಅದು ಶಾಶ್ವತ. ಅಧಿಕಾರಕ್ಕೋಸ್ಕರ ಬಂದು ಉಳ್ಕೊಂಡು ಬರ್ತಾರಲ್ಲ, ಅದು ಶಾಶ್ವತ ಅಲ್ವೇ ಅಲ್ಲ. ಅಧಿಕಾರದಲ್ಲಿ ಬರುವವರು ಬೇರೆ, ಸ್ನೇಹಾಚಾರಕ್ಕೆ ಬರುವವರು ಬೇರೆ. ಆ ಸ್ನೇಹಾಚಾರದಲ್ಲಿ ಬರುವವರು ನಿಮ್ಮೊಟ್ಟಿಗೆ ಶಾಶ್ವತ ಇರ್ತಾರೆ. ನಿಮ್ಮ ಆರೋಗ್ಯ ಸುಧಾರಿಸಲಿ ಅಂತ ಆರೈಸುವ ಎಲ್ಲರೂ ಸ್ನೇಹಿತರು ಇಲ್ಲಿದ್ದಾರೆ. ಇವತ್ತು ನಿಮ್ಮ ಆರೋಗ್ಯ ಸುಧಾರಿಸಿ ನಿಮ್ಮ ಕುಟುಂಬಕ್ಕೆ ಒಂದು ಆಸರೆಯಾಗಿ ನಿಮ್ಮ ಶ್ರೀಮತಿಯವರು ಇದ್ದಾರೆ, ನಿಮ್ಮ ಮಕ್ಕಳು ಇದ್ದಾರೆ. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ. ಕೊಂಡೊಯ್ಯುವಲ್ಲಿ ಸಫಲರಾಗಿದ್ದಾರೆ ಎಂದು ನಾನು ಭಾವಿಸಿಕೊಳ್ತಾ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಸಭಾಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿರೋ ಈ ಸೇಂದಿ ತೆಗೆಯುವುದನ್ನು ವೃತ್ತಿ ಮಾಡಿಕೊಂಡವರು ವೃತ್ತಿದಾರರು ಅಂತ ಕರೀತಾರೆ. ಸೇಂದಿ ತೆಗೆಯುವುದು ಬಹಳ ವರ್ಷಗಳಿಂದ ಸೇಂದಿಯನ್ನು ತೆಗಿತಾ ಅದನ್ನು ಮಾರಾಟ ಮಾಡ್ತಾ ಸೇಂದಿಗಳಂತ ಬೋರ್ಡ್ ಆಗ್ತಾ ಒಂದಷ್ಟು ಬದುಕನ್ನು ಕಟ್ಟಿಕೊಂಡಂತ ವ್ಯಕ್ತಿಗಳಿದ್ರು. ಅಂತ ವ್ಯಕ್ತಿಗಳಿಗೆ ಒಂದು ಸಾರಿ ಸಮಸ್ಯೆ ಬಂತು. 92
1992 ಅಂತ ನೆನಪು ನನಗೆ. 1992 ಆಸ್ಪಾಸಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಸರ್ಕಾರ ಬಂದಾಗ ಸೇಂದಿ ಕಲಬೆರಕೆ ಮಾಡಿ ಯಾರೋ ಪ್ರಾಣ ತೆಗೆದರು ಅನ್ನೋ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಮೊತ್ತೆದಾರಿಕೆಯನ್ನು ಅಂದ್ರೆ ಸೇಂದಿಯನ್ನು ನಿಷೇಧ ಮಾಡುವಂತ ಒಂದು ಕಾಯ್ದೆ ಬಂತು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಾಗಿತ್ತು, ಬೇರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಆಗ ಅವೇನು ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿತ್ತು. ಆ ಜಿಲ್ಲೆಗಳಲ್ಲಿ ಸೇಂದಿ ತೆಗೆಯುವಂತ ಮೊತ್ತೇದಾರರೆಲ್ಲ ಹೋರಾಟ ಮಾಡಿ ಪ್ರಾರಂಭ ಮಾಡಿದ್ರು. ಸೇಂದಿ ತೆಗೆಯುವುದು ನಮ್ಮ ಕುಲಕಸಬು, ಆ ಕಾರಣಕ್ಕೆ ನಾವು ಸೇಂದಿ ತೆಗೆದು ಬದುಕೋರು, ನಾವು ನಿರುದ್ಯೋಗಿಗಳಾಗ್ತೇವೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ವಾದಗಳಾಯ್ತು, ಚರ್ಚೆ ಆಯ್ತು, ಪತ್ರಿಕೆಯಲ್ಲಿ ಬಂತು, ಪ್ರತಿಭಟನೆಗಳು ನಡೆಯಿತು. ಆದ್ರೆ ವಾಸ್ತವಿಕವಾಗಿ ಏನಾಯ್ತು ಅಂದ್ರೆ ಈ ಸೇಂದಿ ತೆಗೆಯುವ 99% ಜನ ಸಹಿ ಹಾಕಲಿಕ್ಕೂ ಬಾರದೇ ಇರುವಷ್ಟು ವಿದ್ಯಾವಂತರಾಗಿದ್ರು. ಹೆಚ್ಚು ಕಡೆ 90% ಜನ, ಕೆಲವರು ಸಹಿ ಹಾಕಲಿಕ್ಕೆ ಬಂದಿರಬಹುದು. ಅವರೆಲ್ಲರೂ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿಗೆ ಒಂದು ಮರವನ್ನ 3 ಸಾರಿ ಹತ್ತಿ 3 ಸಾರಿ ಕೆಳಗಿಳಿದು ಸೇಂದಿ ತೆಗೆದು ಅದನ್ನು ಮಾರಾಟ ಮಾಡಿ ಬರುತ್ತಂತೆ ಜನ. ಈ ಸೇಂದಿ ಮಾಡೋರೆಲ್ಲ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸೇಂದಿದಾರರ ಪರವಾಗಿ, ಸೇಂದಿ ತೆಗೆಯುವಂತ ಮೊತ್ತೇದಾರರ ಪರವಾಗಿ ಮಾತನಾಡಲಿಕ್ಕೆ, ಯಾವ್ದಾದ್ರು ಹೋರಾಟ ಮಾಡಿದ್ರೆ ಸಭೆ ನಡೆದರೆ ಮಾತಾಡಲಿಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ರೆ ಬಹುತೇಕ ಯಾರು ಮುಂದುವರ್ತಾ ಇರಲಿಲ್ಲ. ಕುಂದಾಪುರದ ಮಾಣಿಕವರ ಗೋಪಾಲ್ ಅವರು ಈ ಭಾಗದಲ್ಲಿ ಸೇಂದಿ ತೆಗೆಯುವ ಮೊತ್ತೇದಾರರ ಹೋರಾಟದ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಆ ಹೋರಾಟಕ್ಕೆ ಒಂದು ಹೊಸ ಕಿಚ್ಚನ್ನು ಹಚ್ಚಿದಂತ ನೆನಪು ನನಗೆ. ಆ ಸಂದರ್ಭ ಏನಾಗಿತ್ತು ಅಂತ ಹೇಳಿದ್ರೆ, ಈ ಲಂಕೇಶ್ ಪತ್ರಿಕೆ ಅಂತೇಳಿ ಲಂಕೇಶ್ ಪತ್ರಿಕೆ ಬರ್ತಾ ಇತ್ತು. ಅದೀಗ ಇದೆಯಲ್ಲ ನನಗೆ ಗೊತ್ತಿಲ್ಲ. ಅವಾಗ ಲಂಕೇಶ್ ಅನ್ನುವಂಥ ಒಬ್ಬ ಸಾಹಿತಿ, ಬೊಮ್ಮೇಶ್ವರ ಲಂಕೇಶ್ ಮೇಷ್ಟ್ರು ಅಂತ ಕರೀತಾ ಇದ್ರು. ಆ ಲಂಕೇಶ್ ಮೇಷ್ಟ್ರು ತನ್ನ ಪತ್ರಿಕೆಯಲ್ಲಿ, ಬಹಳ ಜನಪ್ರಿಯ ಪತ್ರಿಕೆ, ವಾರ ಪತ್ರಿಕೆ, ಹೀಗೆ ಜಿಲ್ಲೆಗಳ ಬಗ್ಗೆ ಚರ್ಚೆಗಳು ಮಾಡ್ತಾ 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 ಈ ದಕ್ಷಿಣ ಕನ್ನಡ ಎಂಬ ಕರಾವಳಿ ಜಿಲ್ಲೆ ವಿದ್ಯೆಗೂ ಮತ್ತು ಹಣಕ್ಕೂ ಗಂಟು ಹಾಕಿರುವಂತಹ ಜಿಲ್ಲೆ, ಇಲ್ಲಿ ಜನಪರ ಹೋರಾಟಗಳೇ ನಡೀಲಿಕ್ಕೆ ಸಾಧ್ಯ ಆಗಿರುವಂತಹ ಒಂದು ನೆಲ ಅಂತ ಹೇಳಿ ಅವರು ಆ ದಿವಸ ಬಂದಿದ್ರು. ಯಾಕೆ ಬಂದಿದ್ರು ಕೇಳಿದ್ರೆ, ಗೋಕಾಕ್ ಚಳವಳಿಯ ಸಂದರ್ಭ, ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿ ಹೇಳಿದಾಗ ಇಡೀ ಕರ್ನಾಟಕದಲ್ಲಿ ಕನ್ನಡ ಚಳವಳಿ ಒಂದು ರೀತಿ ಕಿಚ್ಚು ಹಚ್ಚಿದಂತಹ ವಾತಾವರಣ ಆಗಿ ಸರ್ಕಾರಕ್ಕೆ ಬಹಳ ಸಡ್ಡು ಹೊಡೆದಿತ್ತು. ಆ ನಂತರ ಬಂದಿರುವಂತಹ ಗುಂಡೂರಾಯರ ಸರ್ಕಾರದಲ್ಲಿರುವಾಗ ರೈತರ ಮೇಲೆ ಗೋಲಿಬಾರ್ ಆದಾಗ ಅದೇ ಪ್ರಮಾಣದ ಹೋರಾಟ ನಡೆದಿತ್ತು. ಆದರೆ ಇಡೀ ಕರ್ನಾಟಕ ರೈತರ ಹೆಸರಿನಲ್ಲಿ ಮತ್ತು ಕನ್ನಡದ ಹೆಸರಿನಲ್ಲಿ ಒಂದು ರೀತಿ ಆರ್ಭಟದ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಸಡ್ಡು ಹೊಡೆಯುವಂತಹ ಜನಪರ ಹೋರಾಟವನ್ನು ನಡೀತಾ ಇದ್ರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನ ಗಾಢ ನಿದ್ದೆಯಲ್ಲಿದ್ರು. ಈ ಜನಪರ ಹೋರಾಟಕ್ಕೆ ಕೈಗೂಡಿಸಲೇ ಇಲ್ಲ, ಯಾವ ಮೆರವಣಿಗೆಯಲ್ಲೂ ಭಾಗವಹಿಸಿಲ್ಲ, ಯಾವ ಪ್ರತಿಭಟನೆ ಮಾಡಲಿಲ್ಲ. ಆ ಕಾರಣಕ್ಕೆ ಚಳವಳಿಗೆ ಹೊರಡಿಸ್ತಿರುವಂತಹ ನೆಲೆ ಯಾವುದು ಕೇಳಿದ್ರೆ ಅದು ದಕ್ಷಿಣ ಕನ್ನಡದ ನೆಲ ಅನ್ನುವಂಥ ಮಾತುಗಳನ್ನ ಲಂಕೇಶ್ ಪತ್ರಿಕೆಯವರು ಆ ದಿವಸಗಳಲ್ಲಿ ಬಂದಿದ್ರು. ಅಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಬ್ಬೆಟ್ಟಿನ ಸೇಂದಿ ತೆಗೆಯುವಂತಹ ಮೊತ್ತೇದಾರರು ಹೋರಾಟವನ್ನು ಕೈಗೆತ್ತಿಕೊಳ್ತಾರೆ. ಅದೇನು ಬರುತ್ತೆ, ಏನಾಗುತ್ತೆ ಅನ್ನುವಂಥ ಚರ್ಚೆ ಪ್ರಾರಂಭ ಆಗುತ್ತೆ. ಮಾಣಿಕಪ್ಪಾರು ಆ ಕಡೆ ಕಲ್ಮಾಡಿ ಅಂತೇಳಿ ಶ್ರೀಧರ್ ಕಲ್ಮಾಡಿಯವರು, ಮತ್ತೊಂದು ಕಡೆ ಸಭಾಪತಿಯವರು, ಹೀಗೆ ಎಲ್ಲ ರಾಜಕಾರಣದಲ್ಲಿ ಪಕ್ಷ ಭೇದವನ್ನು ಹೊರತು ಹೋರಾಟ ಮಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು. ಅಂತ ಧ್ವನಿಯಲ್ಲಿರುವಂತ, ಭಾವನೆಗಳನ್ನ ಭಾಷೆಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇರುವಂತ, ತನ್ನ ಭಾಷೆಯನ್ನು ಬರಹದಲ್ಲಿ ಪ್ರಕಟಿಸಲಿಕ್ಕೆ ಗೊತ್ತಿಲ್ಲದಿರುವಂತ, ಹೆಚ್ಚು ಕಡಿಮೆ ಅವಿದ್ಯಾವಂತರಂತ ತಿಳ್ಕೊಂಡಂತ ಹೆಬ್ಬೆಟ್ಟಿನ ಮೊತ್ತೇದಾರರ ಹೋರಾಟ ಯಾವ ಕಾರಣಕ್ಕೂ ಸನ್ನದ್ಧತೆ ಕಾಣ್ತದೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆದ್ರೆ ದಿವಸದಿಂದ ದಿವಸಕ್ಕೆ ಪ್ರಾರಂಭ ಆಯಿತು ಚಳವಳಿ, ಹೋರಾಟಗಳಾಯಿತು, ಮೆರವಣಿಗೆ ಆಯಿತು. ಧ್ವನಿಯಂತೆಯವರು ತುತ್ತು ಅನ್ನಕ್ಕೆ ಕಷ್ಟಪಡುವಂತ ಸೇಂದಿ ತೆಗೆಯುವಂತ ಮೊತ್ತೇದಾರರು ಬೀದಿಗಳು ಹೋರಾಟ ಮಾಡಿದಾಗ ಅದು ಗುರಿ ಮುಟ್ಟಬೇಕಲ್ಲ, ಮುರಿ ಮುಟ್ಟಲು ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಮಾಣಿಕಪ್ಪಾರು ಅದರ ನೇತೃತ್ವ ವಹಿಸ್ತಾರೆ. ಒಂದ್ಸಾರಿ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೆರವಣಿಗೆ ಪ್ರಾರಂಭ ಆಗಿತ್ತು. 106 ಜನ ಸೇಂದಿ ತೆಗೆಯೋರು ಶುರು ಮಾಡಿದ್ರು, ಬಂದಿದ್ರು. ಸಹಜವಾಗಿ ಪೊಲೀಸರು ಅಬಕಾರಿಯವರು ಕೂಡ ನೋಡ್ತಾ ಇದ್ರು. ಮಾಣಿಕಪ್ಪಾರು ನಾನು ತೆರೆದಿದ್ರು, ಶ್ರೀನಿವಾಸ ಪೂಜಾರಿ ಮೆರವಣಿಗೆ ಹೋಗ್ತಾ ಉಂಟು, ಈಗ ಮೆರವಣಿಗೆ ಘೋಷಣೆ ಹಾಕುವವರು ಯಾರಿಲ್ಲ, ನೀವು ನಿಂತ್ಕೊಂಡು ಘೋಷಣೆ ಹಾಕಬೇಕು, ಉಳಿದವರೆಲ್ಲ ಜೈ ಅಂತ ಹೇಳಬೇಕು ಅಂತ ಹೇಳಿ. ಏನ್ ಹೇಳ್ಬೇಕು ಹೇಳಿದ್ರೆ, ಎಲ್ಲಿಗೆ ಗೊತ್ತಿದ್ದಾರೆ, ಎಲ್ಲಿಗೆ ಅಂತ ನೀವು ಕೇಳಿ, ನಾನು ಉಳಿದವರ ಹತ್ರ ಜೈಲಿಗೆ ಅಂತ ಹೇಳ್ತೇನೆ, ಒಂದ್ಸತಿ ಗಂಭೀರ ಬಿಡ್ಲಿ ಪೊಲೀಸರು ಅಂತ ಹೇಳಿ. ನಾನು ಮುಂದೆ ನಿಂತ್ಕೊಂಡು ಮೆರವಣಿಗೆ ಹೋಗುವಾಗ ಎಲ್ಲಿಗೆ ಮೂರ್ತಿದಾರ ಎಲ್ಲಿಗೆ ಕೇಳಿ ಘೋಷಣೆ ಆಗಿದೆ, ಉಳಿದವರೆಲ್ಲ ಜೈಲಿಗೆ. ಹಾಗೆ 4 ವಾರ ನೋಡಿ ತಿರುಗಿ ನೋಡುವಾಗ ನಮ್ಮಿದ್ದವರು ಒಬ್ಬರು ಇಲ್ಲ. ಆಮೇಲೆ ಜೈಲಿಗೆ ನಾವು ಬರ್ತೀವಿ ಅಂತ ಹೇಳಿ, ಇಲ್ಲಿಗೆ ನಾವು ಬರ್ತಿಲ್ಲ, ಬರೀ ನಮ್ಮ ಬೇಡ ಇಲ್ಲ, ಬರೀ ಸುಮ್ಮನೆ ಒಂದು ಈ ಹೋರಾಟಕ್ಕೆ ಒಂದು ಕಿಚ್ಚು ಬರಲಿ, ಒಂದು ರೋಷ ಬರಲಿ, ಒಂದು ಧ್ವನಿ ಬರಲಿ ಅಂತ ಹೇಳಿ ಸೇಂದಿ ತೆಗೆ ಮೊತ್ತೇದಾರರೆಲ್ಲ ಹೊರಟದ್ದು ಮಾಳಿಗಪ್ಪ ಹೇಳಿದ್ದು ನಾನು ಘೋಷಣೆ ಆಗಿದೆ. ಯಾವ ಹೆದರ್ಕೊಳ್ಳೋದು ಬೇಡ ಅಂದ್ರೆ ಪುನಃ ಬಂದೆಲ್ಲ ವಾಪಸ್ ಬಂದಿದ್ರು. ಅಂತ ಚಳವಳಿ ಆಗಿತ್ತು. ಒಂದ್ಸಾರಿ ಏನಾಯ್ತಂದ್ರೆ, ಈ ಸೇಂದಿ ತೆಗೆಯುವವರು
ಗ್ರಾಮ ಪಂಚಾಯತ್ ಹತ್ರ ಹೋಗಿ ಒಂದು ಒಳಗಡೆ ಬೆಂಚ್ ತಗೊಂಡು ಅದರ ಮೇಲೆ ಸೇಂದಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರು. ಈ ಅಧಿಕಾರಿಯವರು ಬಂದು ಬೆಂಚು ಬಾಟ್ಲಿ ಪೂರ್ತಿ ತಗೊಳ್ಳೋದು. ಈಗ ಏನ್ ಮಾಡೋದು ಅಂತೇಳಿ ಮತ್ತೆ ಪುನಃ ಮೀಟಿಂಗ್ ಶುರುವಾಯಿತು. ಹಾಗೆ ಕೊನೆಲ್ಲ ಜವಾಬ್ದಾರಿ ಮಣಿಗೋಪಾಲ್ ಯಾರು ಎದುರು ಬೇಡ, ಅದೊಂದು ಕಲ್ಲು ಕಟ್ಟೆ ಇತ್ತು, ಅದ್ರ ಮೇಲೆ ಸೇಂದಿ ಇಟ್ಕೊಂಡು ಮಾರಾಟ ಮಾಡುವಂತ. ಮತ್ತೆ ಮತ್ತೆ ಅಧಿಕಾರಿಗಳು ಬಂದಾಗ ಕಲ್ಲು ಕಟ್ಟಿನ ಏನ್ ಮಾಡುದು, ಒಂದ್ ಸ್ವಲ್ಪ ತೆಗಿ ಖಾಲಿ ಬಾಟ್ಲಿ ಮತ್ತೆ ತೊಗೊಂಡೋದ್ರು. ಹೇಗೆ ನಾವೆಲ್ಲ ಅಂತೀವಿ. ಹೀಗೆ ಅವತ್ತಿನ ದಿವಸ ಧ್ವನಿಯಲ್ಲಿರುವಂತ, ಭಾಷೆಯಲ್ಲಿರುವಂತ, ಭಾವನೆಗಳು ಶಕ್ತಿಯಲ್ಲಿರುವಂತ, ವಿದ್ಯಾಭ್ಯಾಸ ಇಲ್ಲಿರುವಂತ, ಸೇಂದಿ ತೆಗೆಯುವಂತ ನೃತ್ಯದಾರರ ಹೋರಾಟದ ಪರಾಕಾಷ್ಠೆ ಎಲ್ಲಿವರೆಗೆ ಮುಟ್ಟಿತ್ತು ಅಂತ ಹೇಳಿದ್ರೆ, ವೀರೇಂದ್ರ ಪಾಟೀಲ್ ಬೇರೆ ಬೇರೆ ಕಾರಣಕ್ಕೆ ಅನಾರೋಗ್ಯಕ್ಕೆ ಪೀಡಿತರಾಗಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಸಚಿವ ಸಂಪುಟದ ಪ್ರಥಮ ಸಭೆಯ ಪ್ರಥಮ ಅಜೆಂಡವಾಗಿ ಸೇಂದಿ ನಿಷೇಧ ಕಾಯ್ದೆ ರದ್ದು, ಸೇಂದಿ ತೆಗಿಬಹುದು ಅಂತ ಹೇಳುವಂತ ಆದೇಶ ಕೊಟ್ಟರು. ಆವಾಗ ಪುನಃ ಅದೇ ಲಂಕೇಶ್ ಪತ್ರಿಕೆ ಏನು ಬರೀತು ಅಂತ ಹೇಳಿದ್ರೆ, ಇನ್ನೊಂದು ಕಾಲದಲ್ಲಿ ಚಳುವಳಿಗೆ ಹೇಳಿಸಿದ ನೆಲ ಅಲ್ಲ ಅಂತ ನಾನು ತಿಳ್ಕೊಂಡಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ಹೆಬ್ಬೆಟ್ಟಿನ ಮುಕ್ತಿದಾರರು ಮಾಡಿರುವಂತಹ ಚಳುವಳಿ ಇಡೀ ಸರ್ಕಾರವನ್ನು ನಡೆಸಿ ನ್ಯಾಯ ತಗೊಳ್ಳಿಕೊಂಡು ಬಂದದ್ದು ಇತಿಹಾಸದಲ್ಲಿ ಇದೊಂದು ದಾಖಲೆ. ಆ ಕಾರಣಕ್ಕೆ ದಕ್ಷಿಣ ಕನ್ನಡ ಜನ ಧನ್ಯರು ಅಂತೇಳಿ ಅದೇ ಪತ್ರಿಕೆಯಲ್ಲಿ ಬಂದದ್ದನ್ನು ನಾನು ಕಂಡೆ. ಹಾಗಾಗಿ ಅವತ್ತಿನ ಜನಪರವಾದಂತಹ ಹೋರಾಟದ ನಿಲುವಲ್ಲಿ ಮಾಣಿಗೋಪಾಲ್ ಮುಂಚೂಣಿಯಲ್ಲಿದ್ದು, ಸೇಂದಿ ತೆಗೆಯವರಿಗೆ, ಧ್ವನಿ ಇದ್ದವರಿಗೆ, ಶಕ್ತಿ ಇದ್ದವರಿಗೆ ನ್ಯಾಯ ಕೊಟ್ಟಂತ ಉದಾಹರಣೆಗಳನ್ನು ನೆನಪು ಮಾಡಿಕೊಂಡ್ರೆ ಅಂತ ಮತ್ತೊಂದು ಚಳವಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದುದನ್ನು ನಾನು ಬೆಳೆದದ್ದನ್ನು ಓದುದನ್ನು ನಾನು ಕಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಮಾಣಿಗೋಪಾಲರು ಅತ್ಯಂತ ಪ್ರಿಯರಾಗ್ತಾರೆ, ಅತ್ಯಂತ ಖುಷಿ ಕೊಡುವ ವ್ಯಕ್ತಿ ಆಗ್ತಾರೆ. ಮಾಣಿಗೋಪಾಲರು ಮಾತಾಡೋದು, ಈ ಭಾಷಣ ಮಾಡೋದು, ಅದೇ ಪಾರ್ಟಿಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪಾರ್ಟಿಲಿ ಬದಲಾಯಿಸಿರ್ಬೋದು. ಆದ್ರೆ ಅವ್ರ ಮಾತುಗಳನ್ನ ಕೇಳಲಿಕ್ಕೆ ಒಂದೊಂದು ಜನ ಮಾಣಿಗೋಪಾಲ ಮಾತಾಡ್ತಾರ ಅಂತ ಬರ್ತಾ ಇದ್ರು. ಅವ್ರ ಮಾತಲ್ಲಿ ವ್ಯಂಗ್ಯ ಇತ್ತು, ಮುರುಚಿತ್ತು, ಹಾಸ್ಯ ಇತ್ತು, ವಿಡಂಬನೆಗಳಿತ್ತು, ಟೀಕೆ ಇತ್ತು, ಆರೋಗ್ಯಕರವಾದ ಟೀಕೆ ಇತ್ತು, ಮತ್ತೆ ಚಿಚ್ಚುವಂತ ಶಕ್ತಿ ಇತ್ತು. ಯಾವುದೋ ಒಂದು ಕಾರಣಕ್ಕೆ ಮಾಣಿಗೋಪಾಲ ನಮ್ಮ ಡಾಕ್ಟರ್ ಅಂತ ಕೇಳಿದ್ರು. ನಾನು ಏತ ರಾಮನ್ ತೋರಿಸ್ತಾ ಇದ್ದೀನಿ, ಕಲ್ಪುರ್ಗ ತೋರಿಸೋದ ನನಗೆ ರಾಮನ್ ತೋರಿಸ್ತಾ ಇದ್ದೀನಿ ಪಾರ್ಟಿ ಬಂದಿರ, ನಿನ್ನ ಕಲ್ಪುರ್ಗ ತೋರಿಸಿದ್ರೆ ಹಾಗೆ ಯಾರಿಗ ಸೀದೆ ಖುಷಿಯಾಗಿ ಕೇಳೋದು. ನಾನು ನಗಾಡಿದೆ ಮತ್ತೆ ಅವರು ನಗಾಡಿಬೇಕು. ಹೀಗೆ ಮಾಣಿಗೋಪಾಲರಲ್ಲಿ ಅವರಿಗೆ ಅವರ ಮಾತುಗಳನ್ನು ಎಲ್ಲರೂ ಪ್ರೀತಿಯಿಂದ ಕೇಳ್ತಾ ಇದ್ರು. ಅಂತ ಒಂದು ಭಾವನೆಗಳು ಕೂಡ ಇತ್ತು. ಒಂದು ಕಾಲದಲ್ಲಿ ಈ ಭೂ ಸುಧಾರಣೆ ಕಾಯ್ದೆಗಳು ಬಂದಾಗ ಯಾರು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ, ನಾನಾಗ ಸಣ್ಣವ. ಭೂಮಾಲೀಕರು ಮತ್ತು ಗೇಣಿದಾರರ ನಡುವೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆಯ ನಿರ್ಮಾಣ ಆಗಿತ್ತು. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ವರ್ಗ ಸಂಘರ್ಷಗಳಾಯಿತು. ಬಡವರು ಮತ್ತು ಬಡವರ ಅತ್ಯಂತ ನಡುವೆ ಸಂಘರ್ಷಗಳಾಯಿತು. ಹೋರಾಡಿ ಗೇಣಿ ಇದ್ದವರೊಬ್ಬನಿಗೆ ರಾತ್ರಿ ಬೆಳಗಾಗೋದ್ರೊಳಗೆ ನೀನು ಭೂಮಾಲೀಕ ಅಲ್ಲ, ನಾನು ಇವರಿಗೆ ಕೊಟ್ಟಿದ್ದೇನೆ ಅನ್ನೋ ಸರಿಯಾಗಿ ಕೇಳ್ತಾರೆ ನಂಗೆ ಗೊತ್ತಿಲ್ಲ. ಆದ್ರೆ ದೇವರಾಜ ಭೂ ಸುಧಾರಣೆ ಕಾಯ್ದೆ ತಂದಾಗ ಸಮಾಜದಲ್ಲಿ ಧ್ವನಿ ಇಲ್ದಿರುವಂತಹ, ಊಟ ಮಾಡಲಿಕ್ಕೆ ಶಕ್ತಿ ಇಲ್ದವರು ಪ್ರಥಮ ಬಾರಿಗೆ ಅನ್ನದಗಳನ್ನು ಕಂಡದ್ದು ಸತ್ಯ ಅನ್ನೋದನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವೆರಡರ ಮಧ್ಯೆ ಮಾಣಿಗೋಪಾಲರು ನಮ್ಗೆ ಯಾಕೆ ಮುಖಂಡರಾಗ್ತಾರೆ ಅಂದ್ರೆ, ಆ ದಿವಸಗಳಲ್ಲಿ ಗೇಣಿದಾರರನ್ನ ಬಂಧಿಸುವಂತ, ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲವು ಘಟನೆಗಳು ನಡೀತಾ ಇತ್ತು. ಆಗ ನಮ್ಮ ಕಡೆಯಲ್ಲ ಮಾಣಿಗೋಪಾಲ ಅಂತ ಬರ್ತಾ ಇದ್ರು. ಮಾಣಿಗೋಪಾಲ ಇಲ್ಲಿ ಕುಂದಾಪುರದಲ್ಲಿ ಯಾರೊಬ್ಬ ಇಕ್ಬಾಲ್ ಅಂತೇಳಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಇಕ್ಬಾಲ್ ಅಂತ ನೆನಪು ನನಗೆ, ಹೌದಾದ್ರು ಗೊತ್ತಿಲ್ಲ ನೆನಪು. ಇಕ್ಬಾಲ್ ಯಾರದಾರ ಮಾತು ಕೇಳೋದಿದ್ರೆ ಅದು ಮಾಣಿಗೋಪಾಲರ ಮಾತು ಮಾತ್ರ ಕೇಳ್ತಾನೆ ಅನ್ನೋದು ನಮ್ಮ ಈ ಗ್ರಾಮೀಣ ಪ್ರದೇಶದಲ್ಲಿರುವಂತ ನಂಬಿಕೆ. ಮಾಣಿಗೋಪಾಲ ಅಂತ ಬರೋರು, ಮಾಣಿಗೋಪಾಲ ಫೋನ್ ಮಾಡೋರು, ಮರದಿವಸ ಏನಾಯ್ತು ಅಂತ ಗೊತ್ತಿಲ್ಲ. ಆ ಗೇಣಿದಾರರಿಗೆ ತೊಂದರೆ ತಪ್ಪಿತ್ತು, ಆ ಗೇಣಿದಾರರು ಮತ್ತೆ ತೊಂದರೆ ಕೊಡ್ತಾ ಇರಲಿಲ್ಲ. ಹೀಗೆ ಮಾಣಿಗೋಪಾಲ ತಮ್ಮ ಇಡೀ ಬದುಕನ್ನ ರಾಜಕಾರಣದ ಜೊತೆಯಲ್ಲಿ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಕಡು ಬಡವರ ಮಧ್ಯೆ ಕೆಲಸ ಮಾಡಿದಂತ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ಪ್ರಶಸ್ತಿ ಬೇಡ ಅಂತ ನನಗೆ ಅನಿಸಿಬಿಡುತ್ತೆ. ಒಂದು ಸುಂದರವಾದಂತ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರ ಉಡುಪಿ ಜಿಲ್ಲೆ ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಷತ್ತಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನು ಹೇಳಿ, ನಾನು ಈ ಆವರಣದಲ್ಲಿ ತುಂಬಾ ಸಭೆಗಳನ್ನು ನೋಡಿದ್ದೆ, ಸಮಾರಂಭ ನೋಡಿದ್ದೆ, ಕಾರ್ಯಕ್ರಮ ನೋಡಿದ್ದೆ, ಘೋಷಣೆಗಳನ್ನು ನೋಡಿದ್ದೆ, ಹಬ್ಬದ ವಾತಾವರಣ ನೋಡಿದ್ದೆ. ಆದರೆ ಯಾವ ಪೂರ್ವ ತಯಾರಿಗಳಿದೆ, ಸ್ವಯಂ ಪ್ರೇರಿತರಾಗಿ ತಮ್ಮ ಕಿಶೆಯಿಂದ ತಾವು ಖರ್ಚು ಮಾಡಿ 10 ನಿಮಿಷ ಮುಂದೆ ಬಂದಂತ ಪ್ರಥಮ ಸಭೆ ಯಾವುದು ಕೇಳಿದ್ರೆ ಮಾಣಿಗೋಪಾಲ ನಾನು ಪುಸ್ತಕ ಬಿಡುಗಡೆ, ನಾನು ಮಾಣಿಗೋಪಾಲ ಪುಸ್ತಕ ಬಿಡುಗಡೆ ಅಂತ ನನಗೆ ಅನಿಸ್ಬಿಡುತ್ತೆ. ಮಾಣಿಗೋಪಾಲ ಅಧಿಕಾರ ಇದ್ದಿದ್ರೆ, ಅವಕಾಶ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯದ ವಿಧಾನಮಂಡಲದಲ್ಲಿ ಒಬ್ಬ ಅತ್ಯಂತ ಸಚ್ಚಾರಿತ ರಾಜಕಾರಣಿಯಾಗಿ ಮೂಡಿ ಬರ್ತಾ ಇದ್ರೆ ಏನು. ಮುಂಬೈನಲ್ಲಿ ಒಂದು ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಮಾಣಿಗೋಪಾಲರನ್ನ ಪರಿಚಯ ಮಾಡ್ತಾ ಯಾರೊಬ್ಬ ಸಾಹಿತ್ಯದ ಮಾತು ಹೇಳಿದ್ರೆ ಇನ್ನೊಂದು ನೆನಪು. ಮಾಣಿಗೋಪಾಲ ಎಂತ ರಾಜಕಾರಣಿ ಅಂತ ಹೇಳಿದ್ರೆ ಅವ್ರ ಮನೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದೆ. ಯಾರೋ ಬಂದು ಮಾಣಿಗೋಪಾಲ ಹಣ ಇಟ್ಕೊಳ್ಳಿ ಅಂತ ಮಾಡಿದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಣಿಗೋಪಾಲರ ಮುರ್ತಿದಾರ ಚಳವಳಿ ಅವರ ಪಾತ್ರದ ಬಗ್ಗೆ ಬಹಳ ಸರಳವಾಗಿ ಮನೋಜ್ಞವಾಗಿ ಕುಂದಪ್ರಭ ವಾರಪತ್ರಿಕೆಯ ಸಂಪಾದಕರಾದ ಶ್ರೀ ಯುವೇಶನೇ
ಇಲ್ಲಿ ನೆರೆದಿರುವ ಎಲ್ಲ ಮಾಣಿ ಗೋಪಾಲ್ ಅವರ ಅಭಿಮಾನಿ. ಈ ಒಂದು ಪುಸ್ತಕ ರಚನೆಯಲ್ಲಿ ಮತ್ತೆ ಪುಸ್ತಕದ ಒಂದು ನನಗೆ ಸಾಧ್ಯ ಆಗ್ಬೋದು ಅಂತ ಎಣಿಸಿ ನಾನು ಬಂದಿದ್ದೇನೆ. ಮಾಡಿ ರಂಜನ್ ಇವರಿಗೆ ಮೊಟ್ಟ ಮೊದಲು ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಇಲ್ಲಾದರೆ ಈ ಕೇಶವ ಶಶಿಕಲಾ ಅವರು ಪಾಠ ಹಾಗೆ ಉಳಿದಿತ್ತು, ಅದನ್ನೊಂದು ಪುಸ್ತಕ ಮಾಡಬೇಕಂತ ಅಸೌಖ್ಯ ಇದೆ. ಅವರು ವೇದಿಕೆಗೆ ಮತ್ತೆ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗ್ತದ ಇಲ್ಲ ಒಂದು ಆಲೋಚನೆ ಬಂತು. ಮುಖ್ಯವಾಗಿ ಅವರ ಪುತ್ರ ಮಾಡಿ ರಂಜನ್ ಅವರು ಮಾಡಿದೆ. ಆದರೆ ಇಡೀ ಪುಸ್ತಕ ಮಾಡಿ ಗೋಪಾಲರ ಪರಿಚಯ ನೀಡುವಂಥದ್ದು ಇಲ್ಲ. ನೀವು ಅದನ್ನ ದಯಮಾಡಿ ವೇದಿಕೆ ಬರಬೇಕು. ಕೇಶವ ಶಶಿಕಲಾ ಮತ್ತು ಚಂದ್ರಶೇಖರ್ ಶೆಟ್ಟಿ. ನಾನು ನನಗೆ ಇದೆ ಹಲವಾರು ವಿಚಾರಗಳಲ್ಲಿ ನಾವು ಅವರೊಟ್ಟಿಗೆ ಬಹಳಷ್ಟು ಮಾತುಕತೆ ಮಾಡಬೇಕು. ಅದರ ಜೊತೆ ನನ್ನ ಸಂಬಂಧಿಯಾದ ಮೂಡಲಗುತ್ತು ಅಪರ್ಣಾ ಶೆಟ್ಟಿ ಅವರಿರ್ಬೋದು, ಅಪನ್ನೇಗೌಡರಿರ್ಬೋದು, ನನ್ನ ಮಾವ ಯುಟಿ ಅವರಿರ್ಬೋದು, ಇವರ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರವನ್ನು ಹೇಳುವುದನ್ನು ನಾನು ಕಂಡಿದ್ದೇನೆ. ನನ್ನ ತಂದೆಯೂ ಕೂಡ 107 ಕಾಲ ಬದುಕಿದವರು. ಅವರಿಗೂ ಮಾನ್ಯ ಗೋಪಾಲ್ರವರ ಒಂದು ಪರಿಚಯ ಆಗಿದೆ. ಅವರು ಎಷ್ಟೋ ಬಾರಿ ಮಾತಾಡುವಾಗ ಇವರ ಹೆಸರನ್ನು ಉಲ್ಲೇಖ ಮಾಡಿದ್ದನ್ನು ನಾನು ನನ್ನ ಜೀವನದಲ್ಲಿ ಕಂಡಿದ್ದೇನೆ. ಇಡೀ ಅವರ ಬದುಕನ್ನು ಅವಲೋಕಿಸಿದಾಗ, ಅವರು ಮಾಡಿದಂಥ ಹೋರಾಟವನ್ನು ಗಮನಿಸುವಾಗ, ಅವರು ಶ್ರೀಸಾಮಾನ್ಯರ ಜೊತೆಗಿದ್ದುಕೊಂಡು ಒಂದು ನಿಜವಾದ ಅರ್ಥದಲ್ಲಿ ಬಡವರ ಬಂಧುವಾಗಿದ್ದುಕೊಂಡು ಇವತ್ತು ಅವರು ಮಾಡಿದಂಥ ಹೋರಾಟಗಳನ್ನು ಗಮನಿಸ್ತಾ ಹೋದರೆ ನಾವು ಒಂದು ಒಕ್ಕಲು ಮಸೂದೆಯ ಸಮಯದಲ್ಲಿ ಮಾಡಿದಂಥ ಹೋರಾಟಗಳಿರ್ಬೋದು, ಆ ಸಮಯದಲ್ಲಿ ಬಂದಂಥ ಹೋರಾಟ ಇರ್ಬೋದು, ಆಮೇಲೆ ಮೂರ್ತಿದಾರರ ಒಟ್ಟಿಗೆ ಮಾಡಿದಂಥ ಹೋರಾಟ ಇರ್ಬೋದು, ಮತ್ತು ಬಹಳಷ್ಟು ಬಡವರಿಗೆ ಒಂದು ವಸತಿ ಸಿಗುವಂಥ ಸಮಯದಲ್ಲಿ ಒಂದು 5 ಸೆಂಟ್ಸಿನ ಜಾಗಕ್ಕಾಗಿ ಅವರು ಮಾಡಿದ ಹೋರಾಟ ಮತ್ತು ಅದರ ಮುಖಾಂತರ ಅದೆಷ್ಟೋ ಜನರಿಗೆ ಒಂದು ವಸತಿ ಸಿಗುವಾಗಿ ಮಾಡಿದಂಥ ಹೋರಾಟಗಳಲ್ಲಿರ್ಬೋದು. ಇದೆಲ್ಲವನ್ನು ಗಮನಿಸುವಾಗ ಇದೆಲ್ಲವೂ ಕೂಡ ಒಂದು ಶ್ರೀಸಾಮಾನ್ಯರ ಬಡವರ ಜೊತೆ ಇಟ್ಟುಕೊಂಡು ಅವರು ಮಾಡಿದಂಥ ಹೋರಾಟ. ಇದನ್ನು ಆ ಕಾಲದಲ್ಲಿ ಮಾಡಬೇಕಾದರೆ ಅದಕ್ಕೆ ಬಹಳಷ್ಟು ಒಂದು ಗಟ್ಟಿತನ ಎಂಬುದು ಬೇಕಾಗ್ತದೆ. ಇದು ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಅವರಿಗೆ ಒಂದು ಬದುಕಿನ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ನಿಲುವು ಬೇಕು. ಅವರ ಇಡೀ ಬದುಕಿನಲ್ಲಿ ನೋಡಿದರೆ ಅವರಿಗೆ ಬಹಳಷ್ಟು ಸ್ಪಷ್ಟತೆ ಇತ್ತು, ಒಂದು ಸ್ಪಷ್ಟ ನಿಲುವಿನಲ್ಲಿ ಇದ್ದವರು ಮತ್ತು ಬಹಳ ಗಟ್ಟಿತನವಿಟ್ಟುಕೊಂಡು ಬಹಳಷ್ಟು ಧೈರ್ಯದಲ್ಲಿ ಹೋರಾಟ ಮಾಡಿದವರು. ಆ ಕಾಲದಲ್ಲಿ ಅದು ಕೂಡ ಕುಂದಾಪುರದಂಥ ತಾಲೂಕಿನಲ್ಲಿ ಒಂದು ಒಕ್ಕಲು ಮಸೂದೆ ಎದುರಿನಲ್ಲಿ ಹೋರಾಟ ಮಾಡಬೇಕಾದರೆ ಎಷ್ಟು ಧೈರ್ಯ ಬೇಕು ಎಂಬುದನ್ನು ತಾವುಗಳೊಮ್ಮೆ ಆ ಕಾಲವನ್ನು ಅರ್ಥೈಸಿಕೊಂಡು ಅಂಥ ಸಮಯದಲ್ಲಿ ಧೈರ್ಯವಂತನಾಗಿ ಸತ್ಯ ನ್ಯಾಯ ಧರ್ಮ ಎಲ್ಲಿದೆ ಅಲ್ಲಿ ಬಂದಿದ್ದಾರೆ. ಒಂದು ಅಂಶವನ್ನು ನಿಮಗೆ ಹೇಳ್ತೇನೆ. ನನ್ನ ತಂದೆಗೆ ಇವರಿಗೆ ಯಾಕೆ ಇವರ ಒಡನಾಟ ಆಯಿತು ಅಂತ ಹೇಳಿದರೆ, ಎಷ್ಟೋ ಜನ ಹಿರಿಯರಿಗೆ ಗೊತ್ತಿರ್ಬೋದು, ಒಂದು ಈ ಸೇಂದಿಯ ಒಂದು ಬಿಡ್ಗಳು ಆಗುವಾಗ ನನ್ನ ತಂದೆ ನಿಜವಾಗಿ ಅವರು ಒಬ್ಬ ಗಾಂಧಿವಾದಿ. ಅವರು ಎಂದೂ ಜೀವನದಲ್ಲಿ ಒಂದು ಯಾವುದೇ ಮದ್ಯಪಾನವನ್ನು ಮಾಡಿದವರಲ್ಲ. ಮದ್ಯಪಾನ ಮಾಡಿದವರು ಯಾರೂ ಅವರ ಹತ್ತಿರ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಇರಲಿಕ್ಕಿಲ್ಲ. ಮತ್ತು ನಮ್ಮ ಒಕ್ಕಲುಗಳಲ್ಲಿ ಕೂಡ ಒಬ್ಬ ಮದ್ಯಪಾನ ಮಾಡಿದರೆ ಅವರು ಬಿಡುವವರಲ್ಲ. ಅಂತಹ ವ್ಯಕ್ತಿಗೆ ಒಂದು ದೇವರು ಯಾವ ರೀತಿ ಕೊಟ್ಟು ಅಂತ ಹೇಳಿದರೆ, ಬೈದೂರಿನ ಹಿಡಿದು ನಮ್ಮ ಸೂರ್ಯದೊರೆಗಿರುವಂಥ 847 ಸೇಂದಿ ಅಂಗಡಿಗಳ ಒಂದು ಇಡೀ ಒಂದನ್ನು ಜವಾಬ್ದಾರಿ ತೆಗೆದುಕೊಳ್ಳುವ ಅವಕಾಶ ನನ್ನ ತಂದೆ ಹೋಗಿ ಬಿಟ್ಟು ಮಾಡಿ ಕೇಳಿಕೊಂಡು. ಆ ಸಮಯದಲ್ಲಿ ಬಹಳ ದೊಡ್ಡ ಹೋರಾಟ ಆಯಿತು. ಮುಟ್ಟದಾರರ ಹೋರಾಟಗಳಾಗುವಾಗ ಮುಟ್ಟದಾರರ ಬಗ್ಗೆ ಇವರ ಒಲವಿದ್ದರೂ ಕೂಡ ಸತ್ಯನ್ಯಾಯ ಧರ್ಮ ತಂದೆಯ ಜೊತೆಗೆ ಇದ್ದದ್ದರಿಂದ ಇವರು ತಂದೆಯೊಟ್ಟಿಗೆ ಇದ್ದುಕೊಂಡು ಅವರಿಗೆ ಬಹಳಷ್ಟು ಇಲ್ಲಿ ಉಪಕಾರ ಮಾಡಿದ್ದನ್ನು ಆ ತಂದೆ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಇದು ಹೇಳುವ ಅಂಶ ಯಾಕೆ ಹೇಳಿದರೆ, ಇವತ್ತು ಇಡೀ ಬದುಕಿನಲ್ಲಿ ಒಂದು ಮಾನ್ಯ ಗೋಪಾಲ್ರವರು ಒಂದು ಸತ್ಯನ್ಯಾಯ ಧರ್ಮದ ಒಟ್ಟಿಗೆ ಹೇಗೆ ಇದ್ದರು ಎಂಬುದಕ್ಕಾಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಹೇಳ್ತೇನೆ.
ಇದರ ಒಟ್ಟಿಗೆ ಒಂದು ಬದುಕಿನ ಉದ್ದಕ್ಕೂ ಒಂದು ಶುದ್ಧವಾದಂತಹ ಚಾರಿತ್ರ್ಯವನ್ನು ಇಟ್ಕೊಳ್ಳೋದ್ರಿಂದ ಅಷ್ಟು ಸುಲಭ ಅಲ್ಲ. ಆದರೆ ಇವತ್ತು ಮಾನ್ಯ ಗೋಪಾಲರ ಬಗ್ಗೆ ಇಷ್ಟು ಯಾಕೆ ಗೌರವ? ಇವತ್ತು ಅವರು ಏನು ರೀತಿಯ ಶಾಸಕರಾಗಲಿಲ್ಲ, ಆದರೆ ಯಾವ ಮಂತ್ರಿಯೂ ಆಗಲಿಲ್ಲ, ಆದರೆ ಇವತ್ತಿನ ಸಭೆಯೇ ಅದಕ್ಕೊಂದು ಸಾಕ್ಷಿ. ಇಲ್ಲಿದ್ದಂಥ ಯಾವ ಅತಿಥಿಗಳಿರ್ಬೋದು, ತಾವೆಲ್ಲ ಸಜ್ಜನರು ಇವತ್ತೊಂದು ಕೂತ್ಕೊಂಡಿದ್ದೀರಿ. ಇದಕ್ಕೆ ಕಾರಣ ಅವರ ಶುದ್ಧ ಚಾರಿತ್ರ್ಯ ಮತ್ತು ಅವರ ಹೋರಾಟ ಮತ್ತು ಅವರ ಮೇಲೆ ಇದ್ದಂಥ ಒಂದು ನಮ್ಮ ಗೌರವಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ಇಂಥ ಸಂದರ್ಭದಲ್ಲಿ ನನಗೆ ಬಹಳ ಖುಷಿ ಆಗುತ್ತೆ ಹೇಳಿದ್ರೆ, ಈಗ ರಾಜಕಾರಣ ಅಂತ ಹೇಳಿದ್ರೆ, ರಾಜಕಾರಣಿಗಳಂತ ಹೇಳಿದ್ರೆ ನಮ್ಮ ಈಗಿನ ಯುವತಿಯರಿಗೆ ಮತ್ತು ಇಡೀ ಸಮಾಜಕ್ಕೆ ಒಂದು ತಪ್ಪು ಪರಿಗಣನೆ ಬರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾವ ರಾಜಕಾರಣಿಗಳ ಬಗ್ಗೆಯೂ ನಮಗೆ ವಿಶ್ವಾಸವೇ ಕಳೆದು ಹೋಗಿದೆ. ನಮ್ಮ ಬದುಕಿನಲ್ಲಿ ನಾವು ಯಾರಿಗೆ ವೋಟ್ ಹಾಕಿದ್ದೇವೆ, ಯಾವ ಪಕ್ಷಕ್ಕೆ ಹಾಕಿದ್ದೇವೆ ಎಂಬುದನ್ನು ಹೇಳಲಿಕ್ಕೂ ನಮಗೆ ಒಂದು ಮುಜುಗರಾಗುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಇಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ಗೋಪಾಲರಂತ ಅವರ ಒಂದು ಇಡೀ ಒಂದು ಇದು ಅದರ ಜೊತೆಯಲ್ಲಿ ನಾನು ಖಂಡಿತ ನೀವು ಕುಂದಾಪುರದವರಿಗೆ ನಿಮ್ಮ ಹೊಗಳಿಕಾಗಿ ಹೇಳೋದಲ್ಲ, ಈ ರಾಜ್ಯದಲ್ಲಿರುವಂತಹ ಒಂದು ತಾಲೂಕಿನಲ್ಲಿ ಇಷ್ಟ ತನಕ ನಮ್ಮ ಸ್ವಾತಂತ್ರ್ಯ ಆದ ಮೇಲೆ ಬಂದಂತಹ ರಾಜಕಾರಣಿಗಳಲ್ಲಿ ಒಂದು ಕಪ್ಪು ಚುಕ್ಕಿಯೂ ಇಲ್ಲದಂತಹ ಒಂದು ರಾಜಕಾರಣಿಗಳು ಇದ್ದಂತಹ ಒಂದು ತಾಲೂಕು ಇದ್ದರೆ ಅದು ಕುಂದಾಪುರ ತಾಲೂಕು ಎಂಬುದನ್ನು ನಾವು ಗಮನಿಸಬೇಕು. ಇದಕ್ಕಾಗಿ ನಾವು ಹಿರಿಯರಾದಂಥ ನಮ್ಮ ಎಟ್ಟದ ಗಂಜಶೆಟ್ಟಿ ಇರ್ಬೋದು, ಅಥವಾ ನಮ್ಮ GS ಆಚಾರ್ಯ ಇರ್ಬೋದು, ಶ್ರೀನಿವಾಸ ಶೆಟ್ಟಿ ಇರ್ಬೋದು, ಅಪ್ಪಣ್ಣಿಗಳವರು ಇರ್ಬೋದು, ಇವತ್ತು ಈ ಕೊಡುಗೆಯವರು ಇರ್ಬೋದು, ಕಾಪು ಸಂಜೀವ್ ಶೆಟ್ಟಿ ಇರ್ಬೋದು, ವಿನ್ನಿ ಬೆರ್ನಾನಸ್ರವರು ಇರ್ಬೋದು, ಅಥವಾ ಕೋಟ ನಮ್ಮ ಶ್ರೀನಿವಾಸ ಪೂಜಾರಿ ಅವರು ಇರ್ಬೋದು, ಜಯಪ್ರಕಾಶ್ ಹೆಗ್ಡೆಯವರು ಇರ್ಬೋದು. ಇವರೆಲ್ಲರೂ ಕೂಡ ಅವರ ಬದುಕನ್ನು ನಾವು ಅವಲೋಕಿಸಿದರೆ ಅವರ ಇಡೀ ಬದುಕಿನಲ್ಲಿ ಒಬ್ಬ ಶುದ್ಧ ರಾಜಕಾರಣಿಗಳಾಗಿ ಇದ್ದದ್ದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಅದರ ಒಟ್ಟಿಗೆ ಇವತ್ತು ಮಾನ್ಯ ಗೋಪಾಲರವರು ಅದೇ ಹೆಸರನ್ನು ಉಳಿಸಿಕೊಂಡದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಅಂತ ಈ ಸಮಯದಲ್ಲಿ ನಾವು ಹೇಳಬೇಕು. ಇವರು ಬಹಳಷ್ಟು ಸಾಮರಸ್ಯಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟವರು. ಎಂದೂ ಬದುಕಿನಲ್ಲಿ ಸಾಮರಸ್ಯವಂತ ಬದುಕಿಗೆ ಎಂದೂ ಮಾನ್ಯ ಗೋಪಾಲರವರು ಅಡ್ಡ ಬಂದವರಲ್ಲ. ಯಾವತ್ತೂ ಒಂದು ಸಂಘರ್ಷಕ್ಕೆ ಇಳಿದವು. ಬೇರೆಯವರ ಬದುಕಿನಲ್ಲಿ ಹೋರಾಟದಲ್ಲಿ ಸಂಘರ್ಷ ಇರ್ಬೋದು ಹೊರತು ಬೇರೆ ಒಂದು ಜಾತಿಗಳ ಸಂಘರ್ಷದಲ್ಲಿ ಯಾವತ್ತೂ ಇವರು ಇದ್ದವರು ಅಲ್ಲ. ಇದರ ಜೊತೆಯಲ್ಲಿ ಇವತ್ತು ಇವರು ಬೇರೆ ಅವರ ಜೀವನದ ಬದುಕಿನ ಮುಖಾಂತರ ಇವತ್ತು ಗುರುತಿಸಿದ್ದಾರೆ. ಅವರು ಇವತ್ತು 5 ಬಾರಿ ಸೋತಿದ್ದಾರೆ ಎಂಬುದನ್ನು ನಾವು ಯಾವಾಗಲೂ ಉಲ್ಲೇಖ ಮಾಡಲಿಕ್ಕಿದೆ. ಯಾಕೆಂತ ಹೇಳಿದ್ರೆ 2 ಬಾರಿ ಕುಂದಾಪುರದಲ್ಲಿರ್ಬೋದು, 3 ಬಾರಿ ಬೈಂದೂರಿನಲ್ಲಿರ್ಬೋದು. ಅದು ಖಂಡಿತ ನಾವು ಹೇಳ್ತೇವೆ, 5 ಬಾರಿಗಳು ಕೂಡ ಇವರು ಸೋತವರಲ್ಲ, ಗೆಲುವಿನಿಂದ ವಂಚಿತರಾಗಿದ್ದಾರೆ ಎಂಬುದನ್ನು ಮಾತ್ರ ನಾವು ಹೇಳ್ಬೋದು. ಇವರು ಗೆಲುವಿನಿಂದ ವಂಚಿತರಾಗಿದ್ದಾರೆ ಅಷ್ಟೇ ನಾವು ಸಮಾಧಾನ ಮಾಡಬೇಕು ಹೊರತು ಅದು ಅದಕ್ಕಾಗಿ ನಾವು ಏನು ದುಃಖ ಪಡಬೇಕು ಅಂತ ಎಂಬ ವಿಷಯವೇ ಇಲ್ಲ. ಅವರ ಬದುಕಿಗೆ ಅವರ ಯಾವುದೇ ರಾಜಕೀಯದ ಗೆಲುವು ಯಾವತ್ತೂ ಅಡ್ಡ ಬಂದದ್ದಿಲ್ಲ ಎಂಬುದನ್ನು ನಾನು ಈ ಸಮಯದಲ್ಲಿ ಹೇಳಿಕೊಂಡು ಅವರಲ್ಲಿ ಇದ್ದಂಥ ಒಂದು ಹೋರಾಟ ಮನೋಭಾವಕ್ಕೆ ನಾನು ಬಹಳಷ್ಟು ಇದಾಗಿದ್ದೀನಿ. ಯಾಕೆಂದರೆ ಅಂಥ ಸೋತ ಸಂದರ್ಭದಲ್ಲೂ ಕೂಡ ಜೊತೆಗೆ ಅದು ಕೂಡ ಎಷ್ಟು ಅದನ್ನು ನೋಡುವಾಗ ಅದನ್ನು ಆ ಸಮಯವನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ಬಾರಿಯೂ ಕೂಡ ಅವರು 5 ಬಾರಿಯೂ ಕೂಡ ಒಂದು 500, 400, 1000 ಕೆಳಗೆ ಓಟಿಗೆ ಅವರು ಸೋತಿದ್ದನ್ನೆಲ್ಲ ನಾವು ಗಮನಿಸಿಕೊಂಡು ಬಂದಿದ್ದೇವೆ. ಇದೆಲ್ಲ ಹಾಕಿದ್ರು ಕೂಡ ಎಂದೂ ಅವರು ಪ್ರತಿಕೆಳಗೆ ತನ್ನ ಹೋರಾಟ ಮನೋಭಾವವನ್ನು ಯಾವುದರ ನಾನು ಜೀವನದಲ್ಲಿ ತೆಗೆದುಕೊಂಡಿದ್ದೇನೆ ಅದನ್ನು ಇಟ್ಟುಕೊಂಡು ಮಾಡಿಕೊಂಡು ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಎಂಬ ಮಾತನ್ನು ಅದಕ್ಕಾಗಿಯೇ ನಮಗೆ ಅವರಿಗೆ ಅಪಾರವಾದ ಗೌರವವನ್ನು ಇರುವುದು ಎಂಬುದನ್ನು ಹೇಳಿಕೊಂಡು ಅವರ ಬದುಕಿನಲ್ಲೂ ಕೂಡ ಅವರಿಗೆ ದೇವರ ಅನುಗ್ರಹ ಸಂಪೂರ್ಣ ಇಲ್ಲಿ ಒಂದು ದೀರ್ಘವಾದಂತಹ ಒಂದು ಒಳ್ಳೆಯ ಅವರ ಆರೋಗ್ಯವಂತ ಅವರ ಒಂದು ಬದುಕಾಗಲಿ ಈ ಸದಿಂದ ಅವರಿಗೆ ಆಶಿಸಿಕೊಂಡು ನನಗೆ ಅವಕಾಶ ಕೊಟ್ಟಕ್ಕಾಗಿ ಪೂರ್ವಕವಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸಿ. ಮುಂದೆ ನೋಡಿ, ಎಲ್ಲ ಮುಂದೆ ನೋಡಿ, ಮುಂದೆ ರಂಜನ್ ಒಂಚೂರು ಮುಂದೆ ಬನ್ನಿ.
ಆಯ್ತಾ ಎದುರು ನೋಡಿ, ಫೇಸ್ ಸ್ವಲ್ಪ ಡೌನ್ ಮಾಡಿ, ಗೇರ್ ಮಾಡಿ ಫೇಸ್. ಸಸಿತ್ ಅವರು, ಹಾಗೆ ಮಾಣಿ ರಂಜನ್ ಅವರು ಸಹ ವೇದಿಕೆ ಬರಬೇಕು. ಸಾಧ್ಯ ಆದ್ರೆ ಚಂದ್ರಶೇಖರ್ ಶೆಟ್ಟಿ ಅವರು ಈ ಪುಸ್ತಕಕ್ಕೆ ಮೂಲ ಕಾರಣದವರು ಇಬ್ರು ವೇದಿಕೆ ಬರಬೇಕು ಅಂತ ನಾನು ಕೇಳ್ಬೋದು ಬೇಗ. ಪುಸ್ತಕ ಬರೋದ್ರಲ್ಲಿ ಬಹಳ ಹೃದಯಕ್ಕೆ ತೆಗೆದುಕೊಂಡು ಮಾಡಿ ರಂಜನ್ ದಯವಿಟ್ಟು ಜಪಾಳಾಗಿ ಸರ್ ಎಲ್ಲ ಇಲ್ಲಿ ನೋಡಿ ಸರ್, ಎದುರು ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ಸರ್, ಇಲ್ಲಿ ರಂಜನ್ ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮಾತಾಡುವಂಥ ವಿಷಯ ಎಲ್ಲ ಮಾತಾಡಿದ್ದಾರೆ. ಆದರೂ ಕೂಡ ಶಿಷ್ಟಾಚಾರಕ್ಕೆ ಮಾತಾಡುವಂಥ ಅಗತ್ಯ ನನಗೆ ನಾವೆಲ್ಲ ಆಗ ರಾಜಕೀಯದಲ್ಲಿ ಅಂಬೆಗಾಲಿರುವ ಸಮಯದಲ್ಲಿ ನಮ್ಮ ಕುಂದಾಪುರದಲ್ಲಿ ನಮಗೆ ರಾಜಕೀಯ ಹೋರಾಟಕ್ಕೆ ಪ್ರೇರಕ ಶಕ್ತಿಯಾಗಿದ್ದವರು A.G. ಕೊಡಗಿಯವರು ಮತ್ತು ಅಪ್ಪಣ್ಣ ಹೆಗಡೆಯವರು. ಹಾಗೆಯೇ ಅನೇಕರಿದ್ದಾರೆ. ಅವರಲ್ಲಿ ಇವರಿಬ್ಬರು ಶಾಸಕರಾಗಿದ್ದರು. ಇವರ ಮಾತಿಗೆ ಆದ ಜನ ಬೆಂಬಲ ಇತ್ತು. ಬಹುಶಃ ಆ ಕಾಲದಲ್ಲಿ ಸರ್ಕಾರ ತಂದ ಪ್ರಗತಿಪರ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಶಾಸಕರ ಬೆಂಬಲವಿತ್ತು. ಉದಾಹರಣೆಗೆ ಭೂಮಸೂದೆ. ಬಹುಶಃ ಇದನ್ನು ವಸ್ತುನಿಷ್ಠವಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಶ್ರಮಿಸಿದವರು A.G. ಕೊಡಗಿಯವರು. ನಾವು ಆ ಕಾಲದಲ್ಲಿ ಬಹುಶಃ ಈ ಕುಂದಾಪುರದ ಚಿಕ್ಕನಸಾರ ರಸ್ತೆಯಲ್ಲಿ ಅವರ ಒಂದು ಮನೆ ಇತ್ತು. ಆ ಮನೆಯಲ್ಲಿ ನಾವು ಯಾವತ್ತೂ ಅವರು ಬಂದಾಗ ಸೇರ್ತಿದ್ದೆವು. ಆಗ ಅಲ್ಲಿಗೆ ಹಳ್ಳಿ ಪ್ರದೇಶದಿಂದ ಗೇಣಿದಾರರು ಬರ್ತಿದ್ದರು. ಆಗ ಅವರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಹೋರಾಟ ಇತ್ತು. ನಮಗೆ ಪ್ರಥಮದಲ್ಲಿ ಅವರ ಬಗ್ಗೆ ಸಂಶಯ ಇತ್ತು. ಅವರೊಬ್ಬ ಭೂಮಾಲಕ. ಬಹುಶಃ ಈ ಭೂಮಸೂದೆಯನ್ನು ಅನುಷ್ಠಾನಗೊಳಿಸಲು ಅವರು ತತ್ವನಿಷ್ಠರಾಗಿ ಸಹಕರಿಸ್ತಾರೋ ಇಲ್ಲವೋ. ಆದರೆ ಕೊಡಗಿಯವರು ನಿಷ್ಠುರವಾದ ಕಂಡದನ್ನು ಕಂಡ ಹಾಗೆ ಹೇಳುವರು. ಯಾವುದೇ ಸಂಶಯಕ್ಕೆ ಅವಕಾಶ ಕೊಡದೆ ಮೊದಲು ಅವರ ಊರಿನಲ್ಲಿ ಅವರ ಗೇಣಿದಾರರಿಗೆ ಡಿಕ್ಲರೇಷನ್ ಹಾಕಲಿಕ್ಕೆ ಕರೆದು ಅವರಿಂದ ಡಿಕ್ಲರೇಷನ್ ಕೊಡಿಸಿ ಮತ್ತೆ ಉಳಿದ ಪ್ರದೇಶಕ್ಕೆ ಅವರು ಬಂದರು. ಆಗ ನಾವೆಲ್ಲ ನಿಂತು ಕಾಂಗ್ರೆಸ್ನಲ್ಲಿದ್ವಿ. ಆಗ ನಮ್ಮಲ್ಲಿ ಕೆಲವು ಯುವಕರು, ಅದರಲ್ಲಿ ಪ್ರಮುಖವಾಗಿ ಆಸ್ಕರ್ ಫರ್ನಾಂಡಿಸರು ಮತ್ತು ಬಾಲಕೃಷ್ಣ ಎನ್ ಶೆಟ್ಟಿ ಇಂಥ ಅನೇಕ ಗುರುಗಳು ಅವರ ಜೊತೆ ಸೇರಿದರು. ಹೀಗೆ ಪ್ರತಿ ಹಳ್ಳಿಯಲ್ಲಿ ನಾವು ಡಿಕ್ಲರೇಷನನ್ನು ಕೊಡಿಸುವ ಬಗ್ಗೆ ಹೋಗಿದ್ದೆವು. ಆಗ ಇಲ್ಲಿ ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ದಕ್ಷ
ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಇಕ್ಬಾಲ್ ಅವರ ಹೆಸರು ಹೇಳಿದ್ರೆ ಸಾಕು, ಜನ ಯಾವುದೇ ಕೆಟ್ಟ ಕೆಲಸಕ್ಕೆ ಮನಸ್ಸು ಮಾಡ್ತಿರಲಿಲ್ಲ. ಮೊಹಮ್ಮದ್ ಇಕ್ಬಾಲ್ ಅವರು ಆ ಕಾಲದಲ್ಲಿ ಗೇಣಿದಾರರ ಪರವಾಗಿ ಗೇಣಿದಾರರಿಗೆ ನ್ಯಾಯ ಕೊಡಿಸುವಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು. ಅವರು ಇವತ್ತು ಕೂಡ ಗೇಣಿದಾರರು ಸ್ಮರಿಸಬೇಕಾದಂಥ ಒಬ್ಬ ಪೊಲೀಸ್ ಅಧಿಕಾರಿ. ಹಾಗೆಯೇ ನಮ್ಮಲ್ಲಿ ಅನೇಕ ರಾಜಕಾರಣಿಗಳು ಈ ಭೂ ಮಸೂದೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದರು, ತುಂಬ ಹೋರಾಟವನ್ನು ಕೊಟ್ಟರು. ಹೀಗೆ ಹಲವು ಊರುಗಳಲ್ಲಿ ನಮಗೆ ಡಿಕ್ಲರೇಷನ್ ಹಾಕಲಿಕ್ಕೆ ಹೋದಾಗ ಅಲ್ಲಿ ನೋಡುವಂಥ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಧೈರ್ಯ ತುಂಬಿ ಡಿಕ್ಲರೇಷನ್ ಹಾಕುವ ಹಾಗೆ ನಾವು ಪ್ರೇರೇಪಣೆಯನ್ನು ಕೊಟ್ಟಿದ್ದೇವೆ. ಆ ರೀತಿಯಲ್ಲಿ ಒಂದು ಕ್ರಾಂತಿಕಾರಿ ಭೂ ಮಸೂದೆಯನ್ನು ಅನುಷ್ಠಾನ ತರಲಿಕ್ಕೆ ನಮ್ಮ ಊರಿನಲ್ಲಿ, ನಮ್ಮ ಈ ಕ್ಷೇತ್ರದಲ್ಲಿ ಬಹಳಷ್ಟು ಜನರು ಸಹಕರಿಸಿದ್ದಾರೆ. ನಾನು ಹೇಳುವುದು ಭೂಮಾಲೀಕರೆಲ್ಲರೂ ಕೆಟ್ಟವರಲ್ಲ. ಬಹಳಷ್ಟು ಭೂಮಾಲೀಕರು ಸ್ವತಂತ್ರವಾಗಿ ತಮ್ಮ ಒಕ್ಕಲುಗಳಿಗೆ ಸರ್ವೆ ನಂಬರ್ಗಳನ್ನು ಕೊಟ್ಟು ಅವರು ಡಿಕ್ಲರೇಷನ್ ಹಾಕಿ ಅವರಿಗೆ ಭೂಮಿ ಕೊಡುವುದಕ್ಕೆ ಟ್ರಿಬ್ಯುನಲ್ಗೆ ಬಂದು ಇವರು ನಮ್ಮ ಗೇಣಿದಾರರು ಸುಮಾರು 25 ವರ್ಷದಿಂದ ನಮಗೆ ಗೇಣಿ ಕೊಡ್ತಾ ಇದ್ದಾರೆ, ಈಗ ಅವರು ಡಿಕ್ಲರೇಷನ್ ಕೊಟ್ಟಿದ್ದಾರೆ, ಅವರು ಉಳಿದ ಎಲ್ಲ ಭೂಮಿಯನ್ನು ಅವರಿಗೆ ಕೊಡುವುದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳಿದಂಥ ಭೂಮಾಲೀಕರು ಬಹಳಷ್ಟು ಜನ ಇದ್ದಾರೆ. ನಾವು ಹೇಳುವಾಗ ಭೂಮಾಲೀಕರನ್ನು ಒಂದು ರೀತಿಯಲ್ಲಿ ಶತ್ರುಗಳ ಹಾಗೆ ಕಾಣುವಂಥ ಕಾಲ ಆಗ ಇತ್ತು. ಆದರೆ ಅದನ್ನು ತಪ್ಪು. ಬಹಳಷ್ಟು ಭೂಮಾಲೀಕರು ಈ ಗೇಣಿದಾರರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಸಮಾಜದಲ್ಲಿ ಒಬ್ಬಿಬ್ಬರು ಕೆಲವರು ಅದಕ್ಕೆ ವಿರುದ್ಧ ಇದ್ದವರು ಇದ್ದಾರೆ, ಅದು ಸ್ವಾಭಾವಿಕ. 100ಕ್ಕೆ 100 ಎಲ್ಲರೂ ಸಹಕರಿಸಿದ್ದಾರೆ ಅಂತ ಹೇಳಿ ಬರುವುದು. ಹಾಗೆಯೇ ನಮ್ಮಲ್ಲಿ ಈ ರೀತಿಯಲ್ಲಿ ಒಂದು ಪರಿವರ್ತನೆ, ರಾಜಕೀಯ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆ ಆಗುವುದಕ್ಕೆ ಗೇಣಿ ಕೊಡುಗೆಯವರು ಕಾರಣೀಭೂತ. ಆಮೇಲೆ ಅಪ್ಪಣ್ಣ ಹೆಗಡೆಯವರು ಬೆಂಗಳೂರಿನ ಶಾಸಕರಾಗಿದ್ದು ಅಲ್ಲಿನ ಜನಹಿತ ಕಾರ್ಯಗಳಿಗೆ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಬಹಳಷ್ಟು ಸಭೆಗಳಲ್ಲಿ ನಾನು ಅವರ ಜೊತೆಗೂಡಿದ್ದೇನೆ. ಅವರು ಮೂರ್ತಿದಾರರ ಹೋರಾಟದ ಮುಂಚೂಣಿಯಲ್ಲಿದ್ದರು. ಯಾಕೆಂದರೆ ಬಸರೂರು ಗ್ರಾಮದ ಒಂದು ಭಾಗವಾದ ಹಟ್ಟಿಪುದರ್ನಲ್ಲಿ ಹೆಚ್ಚಿನ ಜನ ಮೂರ್ತಿದಾರರಿದ್ದರು. ಅವರಿಗೆ ದಿನನಿತ್ಯ ಅವರ ಮನೆ ಮುಂದೆ ಹಾದು ಹೋಗ್ತಾ ಇತ್ತು. ಹಾಗಾಗಿ ಹಟ್ಟಿಪುದರು ಜನರಿಗೂ ಅಪ್ಪಣ್ಣ ಹೆಗಡೆಯವರಿಗೂ ಅನ್ಯೋನ್ಯ ಸಂಬಂಧ ಇದೆ. ಹೀಗಾಗಿ ಈ ಊರಿನ, ಈ ತಾಲೂಕಿನ ಬಹುತೇಕ ಕಡೆ ಅಪ್ಪಣ್ಣ ಹೆಗಡೆಯವರು ಚಿರಪರಿಚಿತರು ಮತ್ತು ಎಲ್ಲರಿಗೂ ಅವರಿಂದ ಯಾವುದೇ ಸಂದರ್ಭದಲ್ಲಿ ಸಹಾಯ ದೊರೆತಿತ್ತು. ಹೀಗೆ ನಮ್ಮಲ್ಲಿ ರೇಜಿ ಕೊಡುಗೆಯವರು ಮತ್ತು ಅಪ್ಪಣ್ಣ ಹೆಗಡೆಯವರು ನನ್ನ ರಾಜಕೀಯದಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದರು. ಬಹುಶಃ ಆಗ